ಆ ಬೆಂಗಳೂರಿನ ಸೌತ್ ಅಲ್ಲಿ ಕೆಲಸ ಮಾಡುವಂತಹ ನಮ್ಮ ಗಾಯತ್ರಿಜಿಯವರು ಅವರು ಅವರದ್ದೇ ಆದಂತಹ ಒಂದು ಯೋಗ ತರಬೇತಿಯನ್ನ ಕೊಡ್ತಾ ಇದ್ದಾರೆ. ಸೊ ಇವರು ಸುಮಾರು ನಮ್ಮ ಸಮಿತಿಯಲ್ಲಿ ಒಂದು 11ರಿಂದ 12 ವರ್ಷಗಳ ಕಾಲ ಈ ಒಂದು ಸೇವೆಯನ್ನ ಅವರು ಮಾಡ್ತಾ ಇದ್ದಾರೆ. ಮೂಲತಃ ಅವರು ಯೋಗದಲ್ಲಿ ಡಿಪ್ಲೊಮಾವನ್ನ ಮಾಡಿದ್ದಾರೆ. ಹಾಗೆ ಸುಮಾರು 15 ವರ್ಷದಿಂದ ಯೋಗದಲ್ಲಿ ಅವರನ್ನ ತೊಡಗಿಸ್ಕೊಂಡಿದ್ದಾರೆ. ಹಾಗೆ ಮೊದಲಿಗೆ ಅವರು ಅಯ್ಯಂಗಾರ್ಸ್ ಯೋಗದ ತರಬೇತಿಯನ್ನ ಪಡೆದು ಆನಂತರ ಅನೇಕ ಸಂಸ್ಥೆಯಲ್ಲಿ ಯೋಗದ ತರಬೇತಿಯನ್ನ ಕೊಟ್ಟು ಸೊ ಈಗ ನಮ್ಮ ಬಾಬಾಜಿಯವರ ಒಂದು ಏನು ಕ್ಯಾಂಪ್ ಬ್ಯಾಂಗ್ಳೂರಲ್ಲಿ ಸೊ ಆ ಕ್ಯಾಂಪ್ ಅನ್ನ ನೋಡಿ ಇನ್ಸ್ಪೈರ್ ಆಗಿ ಅವರು ನಮ್ಮ ಪತಂಜಲಿ ಸಮಿತಿಯಲ್ಲಿ ತಮ್ಮ ಸೇವೆಯನ್ನ ಮಾಡ್ತಾ ಇದ್ದಾರೆ. ಸೊ ಇದರ ಜೊತೆಗೆ ಅನೇಕ ಯೋಗ ಸೇವೆಯ ಜೊತೆಗೆ ಅನೇಕ ಬಡ ಮಕ್ಕಳಿಗೆ ವಿವಿಧ ರೀತಿಯಲ್ಲಿ ಸಹಾಯವನ್ನ ಮಾಡ್ತಾ ಸೊ ಹಾಗೆ ವೀಕೆಂಡ್ ಅಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಯೋಗಾಭ್ಯಾಸವನ್ನ ಮಾಡಿಸುವಂತ ಒಂದು ಅಭ್ಯಾಸವನ್ನ ಇಟ್ಕೊಂಡಿದ್ದಾರೆ. ಸೊ ಹಾಗೆ ಅವರು ಅನೇಕ ಸಾಮಾಜಿಕ ಕೆಲಸಗಳಲ್ಲಿ ಅವರನ್ನ ತೊಡಗಿಸ್ಕೊಂಡಿದ್ದಾರೆ. ಸೊ ಬಿಜೆಪಿಯಲ್ಲಿ ಕೂಡ ಒಂದು ಮುಖಂಡತ್ವವನ್ನ ವಹಿಸ್ಕೊಂಡು ಅಲ್ಲಿ ಅನೇಕ ಕೆಲಸಗಳನ್ನ ಕೂಡ ಮಾಡ್ತಾ ಇದ್ದಾರೆ, ಮಾಡಿದ್ದಾರೆ. ಮತ್ತೆ ಹೆಚ್ಚಾಗಿ ಅವರು ತಮ್ಮನ್ನ ತಾವು ಸೋಷಿಯಲ್ ಮೀಡಿಯಾದಲ್ಲಿ ಯೋಗ ಪ್ರಚಾರವನ್ನ ಮಾಡ್ಲಿಕ್ಕೆ ಅವರು ಸಮಯವನ್ನ ಹೆಚ್ಚಾಗಿ ಕೊಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಇಡೀ ನಮ್ಮ ರಾಜ್ಯಕ್ಕೆ ಯೋಗದ ವಿಚಾರವನ್ನ ತಲುಪಿಸ್ತಾ ಇದ್ದಾರೆ. ನಮ್ಮ ಒಂದು ಸಮಿತಿಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳಾಗ್ತದೋ ಯೋಗದ ವಿಚಾರವನ್ನ ಸಂಪೂರ್ಣವಾಗಿ ಮನೆ ಮನೆಗೂ ತಲುಪಿಸುವಂತಹ ಒಂದು ಕಾರ್ಯವನ್ನ ಅವರು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅದನ್ನ ನಮ್ಮ ಹರಿದ್ವಾರದಿಂದ ಗುರುತಿಸಿ ಅವರಿಗೆ ರಾಜ್ಯದಲ್ಲಿ ಸೋಷಿಯಲ್ ಮೀಡಿಯಾ ಪ್ರಭಾರಿಯಾಗಿ ಒಂದು ಪೋಸ್ಟ್ ಅನ್ನ ಅವರಿಗೆ ಕೊಟ್ಟಿದ್ದಾರೆ. ಆ ಕಾರ್ಯವನ್ನ ಅವರು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಅವರು ತಮ್ಮನ್ನ ತಾವು ಸಂಪೂರ್ಣವಾಗಿ ಯೋಗದ ಒಂದು ಸೇವೆಗಾಗಿ ಮೀಸಲಿಟ್ಟಿರೋದು ನಮ್ಮೆಲ್ಲರ ಭಾಗ್ಯ. ಹಾಗೆ ನಮ್ಮ ಸಮಿತಿಯಲ್ಲಿ ಮುಖ್ಯ ಒಂದು ಜಾಗವನ್ನ ಕಾಯ್ದಿರಿಸಿಕೊಂಡು ಸೊ ಅದರ ಮೂಲಕ ಎಲ್ರಿಗೂ ವಿಷಯವನ್ನ ತಲುಪಿಸ್ಲಿಕ್ಕೆ ವಿವಿಧ ರೀತಿಯಲ್ಲಿ ನಿಮ್ಗೆ ಯಾವುದೇ ರೀತಿಯ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಗೆ ಏನಾದ್ರೂ ತೊಂದರೆ ಆಗಿ ಆ ವಿಚಾರವನ್ನ ಗಾಯತ್ರಿಜಿಗೆ ಕಾಲ್ ಮಾಡಿದ್ರೆ ಸಾಕು, ಸೊ ಅವರಿಗೆ ನಿಮ್ಗೆ ವಿಚಾರವನ್ನ ತಿಳಿಸ್ತಾರೆ. ಸೊ ಆ ರೀತಿಯಾಗಿ ಅವರು ಸೇವೆಯನ್ನ ಮಾಡ್ತಾ ಇದ್ದಾರೆ. ನೋಟ್ ಮಾಡ್ಕೊಳ್ಳಿ ರವಿಕುಮಾರ್ ಜಿ, ನೋಟ್ ಮಾಡ್ಕೊಳ್ಳಿ. ಸೊ ಇಂಥ ಒಂದು ಗಾಯತ್ರಿಜಿ ಈಗ ನಮ್ಗೆಲ್ರಿಗೂ ಯೋಗ ತರಬೇತಿಯನ್ನ ಈಗ ಸಾಯಂಕಾಲದ ನೀವು ಆ ತರಬೇತಿ ಪಡಿತಾ ಇರುವಾಗ್ಲೇ ನಿಮ್ಗೆ ಅದರ ಅನುಭವ ಆಗತ್ತೆ. ಅವರ ಒಂದು ಅನುಭವ ಹೇಗಿದೆ, ಎಷ್ಟು ಅವ್ರಿಗಾಗಿದೆ ಅನ್ನುವಂತಹ ಅನುಭವ ನಿಮ್ಗೂ ಕೂಡ ಆಗ್ತಾ ಹೋಗುತ್ತೆ. ಸೊ ಗಾಯತ್ರಿಜಿ ಓಂ ನಿಮ್ಮ ತರಗತಿಯನ್ನ ಪ್ರಾರಂಭ ಮಾಡ್ಬೋದು. ಯೋಗಾಭ್ಯಾಸ ಆಗಿದೆ. ಈಗ ನಂತರ ಸಂಜೆಯ ಯೋಗಾಭ್ಯಾಸಕ್ಕೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಆಧಾರದ ಸ್ವಾಗತ. ಬೆನ್ನು ನೇರ ಇರಿ, ಕಣ್ಮುಚ್ಚಿರಿ, ಉಸಿರಾಟದ ಕಡೆ ಗಮನ ಕೊಡ್ತಾ ಬನ್ನಿ. ಟೇಕ್ ಡೀಪ್ ಬ್ರೆತ್. ನಿಧಾನವಾಗಿ ಉಸಿರು ಬಿಡ್ತಾ ಬನ್ನಿ. ಮತ್ತೊಮ್ಮೆ ಮಗದೊಮ್ಮೆ ಈಗ ಉಸಿರಾಟವನ್ನು ಗಮನಿಸ್ತಾ ಬನ್ನಿ. ಎರಡು ಹಸ್ತಗಳ ನಮಸ್ಕಾರ ಮುದ್ರಾ. 3 ಬಾರಿ ಓಂಕಾರದೊಂದಿಗೆ ಇಂದಿನ ಪ್ರಾರ್ಥನೆ. ನಮ್ಮ ಪ್ರಾರ್ಥನೆಯನ್ನ ನಮ್ಮ ಪತಂಜಲಿ ಪ್ರಾರ್ಥನೆಯನ್ನ ಗಮನಿಸಿ 3 ಬಾರಿ ಗಾಯತ್ರಿ ಮಂತ್ರ ಬರುತ್ತೆ, 2 ಬಾರಿ ಮೃತ್ಯುಂಜಯ ಮಂತ್ರ, 1 ಬಾರಿ ಸೂರ್ಯ ಮಂತ್ರ ಬರುತ್ತೆ. Breathing 3 times ಓಂಕಾರ. When you are inhaling, you can say the you can do the ಓಂಕಾರ. Breathing.
Breathing. Breathing. भर्गो देवस्य धीमहि धियो यो न प्रचोदयात् ॐ भूर्भुवः स्वः तस्य विदुर्वरेण्यं भर्गो देवस्य धीमहि धियो यो न प्रचोदयात् ॐ भूर्भुवः स्वः तस्य विदुर्वरेण्यं भर्गो देवस्य धीमहि धियो यो न प्रचोदयात् त्र्यम्बकं यजामहे सुगन्धिं पुष्टिवर्धनम् उर्वारुकविरबन्धना मृत्योर्मुक्षीममामृता त्र्यम्बकं यजामहे सुगन्धिं पुष्टिवर्धनम् उर्वारुकविरबन्धना मृत्योर्मुक्षीममामृता सहना भवतु सहनौ भुनक्तु सह वीर्यं करवावहै तेजस्विनामधीतमस्तु मा विद्विषावहै असतो मा सद्गमय तमसो मा ज्योतिर्गमय मृत्योर्मा अमृतंगमय ॐ शान्ति शान्ति शान्तिः ನಿಧಾನವಾಗಿ ಭೂಮಿ ತಾಯಿ ಬಿಸಿಯಾಗಿ ನಿಲ್ಲಿಸಿ ಹಾಗೆ ಮೇಲೆ ಬಂದು ಎರಡು ಹಸ್ತಗಳನ್ನ ಪರಸ್ಪರ ಉಜ್ಜಿ ಬಿಸಿಯಾದ ಹಸ್ತವನ್ನ ಕಣ್ಣಿ ಮೇಲೆ ಸ್ಪರ್ಶ ಮಾಡುತ್ತಾ ಎರಡು ಹಸ್ತಗಳನ್ನ ಮುಂದೆ ತಂದು ಕರದರ್ಶನ ಮಾಡಿ ಈಗ ನಾವು ನಮ್ಗೆ ಏನು ನಮಗೆ ಎಕ್ಸಾಮ್ಸ್ಗೆ ಬಂತು ಏನು ಮ್ಯಾಂಡೇಟರಿ ಆಗಿ ನಮ್ಗೆ ಕೆಲವು ಅಭ್ಯಾಸಗಳಿದಾವೋ ಅವನ್ನ ಅಭ್ಯಾಸ ಮಾಡ್ತಾ ಹೋಗೋಣ ಮೊದಲಿಗೆ ಸೂಕ್ಷ್ಮ ವ್ಯಾಯಾಮದಿಂದ ಯಾವುದೇ ಆಸನ ಮಾಡಿ ಯಾವುದೇ ಒಂದು ಅಭ್ಯಾಸ ನಾವು ಸ್ಟಾರ್ಟ್ ಮಾಡಿ ಪ್ರಾಣಾಯಾಮ ಸ್ಟಾರ್ಟ್ ಮಾಡಿ ನಾವು ಸೂಕ್ಷ್ಮ ವ್ಯಾಯಾಮದಿಂದ ಸ್ಟಾರ್ಟ್ ಮಾಡಬೇಕು ಸೂಕ್ಷ್ಮ ವ್ಯಾಯಾಮ ಹಸ್ತಗಳ ಮುಂದೆ ಬೆರಳುಗಳಿಗೆ ಚಾಲನೆ ಕೊಡಿ ಬ್ರೀಥಿಂಗ್ ಬ್ರೀತ್ ಔಟ್ ಉಸಿರುಗೊಳ್ತಾ ಉಸಿರು ಬಿಡ್ತಾ ಉಸಿರುಗೊಳ್ತಾ ಉಸಿರು ಬಿಡ್ತಾ ಹಾಗೆ ಆದಿ ಮುದ್ರ ತಗೊಳ್ಳಿ ರೊಟೇಟ್ ಮಾಡಿ ಮುಂದೆ ನಿಮಗೆ ಮುದ್ರಾ ಕ್ಲಾಸ್ ಅಲ್ಲಿ ಎಲ್ಲಾ ಮುದ್ರಗಳ ಒಂದು ಎಕ್ಸ್ಪ್ಲೇನೇಷನ್ ಕೊಡ್ತಾರೆ ರಿವರ್ಸ್ ಹಾಗೆ ಉಸಿರು ತಗೊಳ್ತಾ ಉಸಿರು ಬಿಡ್ತಾ inhale exhale inhale exhale ಹಾಗೆ shoulder level hands tight inhale exhale inhale exhale inhale exhale ಹಾಗೆ ನಿಮ್ಮ ಎರಡು ಕೈಗಳನ್ನ ನಿಮ್ಮ ನೀ ಹತ್ರ ಇಟ್ಕೊಳ್ಳಿ ಸ್ಲೋಲಿ ರೊಟೇಟ್ ಮಾಡಿ ನಿಮ್ಮ ಶೋಲ್ಡರ್ನ ರೊಟೇಟ್ ಮಾಡಿ ನಿಧಾನವಾಗಿ ಯಾರು ನಿಧಾನವಾಗಿ ರೊಟೇಟ್ ಮಾಡ್ತೀವಿ ಅಂದ್ರೆ ಸ್ಟ್ಯಾಂಡರ್ಡೈಸೇಷನ್ ಪ್ರಾಬ್ಲಮ್ ಇತ್ತು ಅದು ಕಮ್ಮಿ ಆಗ್ತಾ ಬರುತ್ತೆ ಇದರಲ್ಲಿ ಹಾಗೆ ರಿವರ್ಸ್ ಎರಡು ಎಲ್ಬೋಸ್ ನಿಮ್ಮ ಮೊಣಕೈನ ಜಾಯಿನ್ ಮಾಡ್ತಾ ರೊಟೇಟ್ ಮಾಡಿ ಒನ್ ಉಸಿರಾಟ ನಾವು ಯಾವುದೇ ಅಭ್ಯಾಸ ಮಾಡಿ ಉಸಿರಾಟ ಸಹಜವಾಗಿರ್ಬೇಕು ನಾವು ಇನ್ಹಲೇಷನ್ ಯಾವಾಗ ಅಬ್ಸರ್ವ್ ಮಾಡಬೇಕು ಯಾವಾಗ ನಾವು ಆಸನಕ್ಕೆ ಹೋಗ್ತೀವಿ ಬರ್ತೀವಿ ಆಗ ಮಾತ್ರ ನಾವು ಉಸಿರಾಟವನ್ನ ಗಮನಿಸ್ತಾ ಮಾಡ್ತಾ ಬರಬೇಕು ಉಸಿರಾಟ ಸಹಜವಾಗಿ ಎಲ್ಲ ಆಸನದಲ್ಲಿ ಸಹಜವಾದ ಉಸಿರಾಟ ಹಾಗೆ ಲೆಫ್ಟ್ ಹ್ಯಾಂಡ್ ಆಗಿ ಮುಂದೆ ತಗೊಳ್ಳಿ inhale
Inhale, exhale, stay in asana. ಉಸಿರಾಟ ಸಹಜ ಸ್ಥಿತಿಯಲ್ಲಿ ಮಾಡ್ತಾ ಬನ್ನಿ. ನಿಮ್ಮ ಬೆನ್ನಿ ಭಾಗ ಅಬ್ಸರ್ವ್ ಮಾಡಿ ಈಗ. Inhale, center. ನಿಧಾನವಾಗಿ ಕೈ ಇಡ್ತಾ ಬನ್ನಿ. Slowly release your hands. ಗಾಯತ್ರಿ ಜಿ, ಗಾಯತ್ರಿ ಜಿ ಸ್ಕ್ರೀನ್ ಓಪನ್ ಮಾಡ್ಕೊಡಿ. ಸ್ಕ್ರೀನ್ ಆಗಿದೆ ಮ್ಯಾಮ್. ಓಪನ್ ಇದೆ ಮ್ಯಾಮ್. ಆಗಿದೆ. ಈಗ ನಿಮ್ಮ ಬಲ ಹಸ್ತವನ್ನ ನಿಮ್ಮ ತಲೆಗೆ ಉಸಿರಾಟದ ಜೊತೆ ನಿಧಾನವಾಗಿ ಲೆಫ್ಟ್ ಸೈಡ್, ಎರಡು ಹಸ್ತಗಳ ಹಿಂದೆ ತೋರಿ ಉಸಿರಾಟ ಬ್ರೀಥಿಂಗ್. Breathe out, inhale, exhale, inhale, exhale. Slowly hands down. ನಾವು ಈ ಸೂಕ್ಷ್ಮ ವ್ಯಾಯಾಮನ ದಂಡಾಸನದಲ್ಲಿ ಮಾಡಬೇಕು. ಮತ್ತೆ ಎರಡು ತರ ನಮಗೆ ಸೂಕ್ಷ್ಮ ವ್ಯಾಯಾಮ ಬರುತ್ತೆ. ಒಂದು ವಜ್ರಾಸನದಲ್ಲಿ ಅಥವಾ ಸುಖಾಸನ, ಪದ್ಮಾಸನ. ವಜ್ರಾಸನದಲ್ಲಿ ಎಲ್ಲರೂ ಕೂತ್ಕೋಬಹುದು. ಯಾರಿಗೆ ನೀ ಇಂಜುರಿ ಆಗಿರುತ್ತೋ ಅವರು ವಜ್ರಾಸನದಲ್ಲಿ ಕೂರೋದು ಬೇಡ. ಮತ್ತೆ ನೀ ಪೇನ್ ಇರೋದು, ಗಮ್ಸ್ ಜಾಯಿಂಟ್ ಎಲ್ಲ ಅವರಿಗೆ ಪ್ರಾಬ್ಲಮ್ ಇರೋದು, ಏಜ್ ಆದ್ಮೇಲೆ ಕೂತ್ಕೊಳ್ಳೋದು ಬೇಡ. ಯಾರಿಗೆ ಅಭ್ಯಾಸವಿಲ್ಲ, ಈ ವಜ್ರಾಸನ ಅಭ್ಯಾಸವಿಲ್ಲ, ಅಭ್ಯಾಸ ಮಾಡ್ಬೇಕಾದ್ರೆ ನೀವು ಒಂದು ಬಟ್ಟೆ ತಗೊಂಡು ನೀವು ಕಾಲು ಕೆಳಗೆ ಇಟ್ಕೊಂಡ್ರೆ ಈ ಭಾಗ ನೋವು ಬರೋದಿಲ್ಲ. ಈಗ ಹ್ಯಾಂಡ್ಸ್ ಮೇಲೆ ತಗೊಳ್ಳಿ. ನೆಕ್ ಮೂವ್ಮೆಂಟ್ಸ್ ಅಂಡ್ ರೊಟೇಷನ್. ಇದು ಸಂಸ್ಕೃತ ಅಲ್ಲಿ ಗ್ರೀವ ಸಂಧಿ ಚಾಲನ ಅಂತಾರೆ. ದೃಷ್ಟಿ ನೇರ ಇರಲಿ. ಉಸಿರು ತಗೊಳ್ಳಿ. ಉಸಿರು ಬಿಡ್ತಾ ಬಲ, ಮಧ್ಯ, ಎಡ, ಮಧ್ಯ. ಬಲಕ್ಕೆ, ಮಧ್ಯ, ಎಡ, ಮಧ್ಯ. ರೈಟ್, ಫ್ರಂಟ್, ಲೆಫ್ಟ್, front, up, front, down, front, up, front, down, front. ಮೇಲೆ, ಮಧ್ಯ, ಕೆಳಗೆ, ಮಧ್ಯ. ಉಸಿರು ತಗೊಳ್ಳಿ. ಉಸಿರು ಬಿಡ್ತಾ ನಿಮ್ಮ ಬಲಗಿನ ನಿಮ್ಮ ಬಲ ಸೊಂಟನ್ನ ಟಚ್ ಮಾಡುವ ಪ್ರಯತ್ನ. ಸೆಂಟರ್, ಲೆಫ್ಟ್, ಸೆಂಟರ್. ನಿಧಾನವಾಗಿ ರೊಟೇಟ್ ಮಾಡೋಣ. ಈಗ ಬಲ, ಮೇಲೆ, ಎಡ, ಕೆಳಗೆ, ಮುಂದೆ. ಬಲಕ್ಕೆ, ಮೇಲೆ, ಎಡಕ್ಕೆ, ಕೆಳಗೆ, ಮುಂದೆ. ರಿವರ್ಸ್, ಲೆಫ್ಟ್, ಅಪ್, ರೈಟ್, ಡೌನ್, ಸ್ಟ್ರೈಟ್. ಲೆಫ್ಟ್, ಅಪ್, ರೈಟ್, ಡೌನ್, straight. Close your eyes. Relax. Relax. ನಮ್ಮ ಆಸನಗಳು ನಮ್ಮ ಪತಂಜಲಿ ನಿಮಗೆ ಏನು ಮುಂದೆ AYTT ಸಿಲೆಬಸ್ ಗೆ ನಾವು ಆಸನಗಳನ್ನ ಕೊಟ್ಟಿದ್ದೀವೋ ಅದು ನಿಮಗೆ ಸಿಂಪಲ್ ಆಗಿ ಸರಳವಾಗಿದೆ. ನಿಮಗೆ ಜಾಸ್ತಿ ನಿಮಗೆ ಅದು ಜಾಸ್ತಿ ನಿಮಗೆ ಪ್ರೆಷರ್ ಅನ್ಸಲ್ಲ, ಜಾಸ್ತಿ ನೀವು ಕಷ್ಟ ಪಡಬೇಕಾಗಿಲ್ಲ. ಈ ಆಸನಗಳನ್ನ ಕಲಿಯೋದಕ್ಕೆ ಈಸಿಯಾಗಿ ಪ್ರತಿಯೊಬ್ಬರು ಹೆಲ್ತಿ ನೋಡಿ, ಯಾವುದೇ ಹೆಲ್ತಿ ಪರ್ಸನ್ ಏನೇ ಹೆಲ್ತ್ ಇಶ್ಯೂಸ್ ಇದೆ ಈ ಆಸನಗಳನ್ನ ಅವರು ಈಸಿಯಾಗಿ ಮಾಡಬಹುದು. ನೀವು ಶಿಕ್ಷಕರ ಆಗೋಕೆ ಬಂದಿರೋದ್ರಿಂದ ನಿಮ್ಮ ಶಿಬಿರಾರ್ಥಿಗಳು ನಿಮ್ಮ ಕ್ಲಾಸ್ಗೆ ಯಾರ್ಯಾರಿಗೆ ಬರ್ತಾರೋ ಎಲ್ಲ ವಯೋಮಿತಿಯವರು 7 ವರ್ಷದಿಂದ 70 ವರ್ಷದವರೆಗೂ ಎಲ್ಲರೂ ಈ ಆಸನಗಳನ್ನ ಅಭ್ಯಾಸ ಮಾಡಬಹುದು. ಆ ರೀತಿ ಒಂದು ಪ್ಯಾಟರ್ನ್ ನಮ್ಮ ಸ್ವಾಮೀಜಿ ನಮಗೆ ಕೊಟ್ಟಿದ್ದಾರೆ. ಈಗ ಹ್ಯಾಂಡ್ಸ್ ಬ್ಯಾಕ್, ಹೈ ಬಾಲ್ ಮೂವ್ಮೆಂಟ್ಸ್ ಅಂಡ್ rotation. Concentrate style without blinking eyes. Inhale, exhale, eye ball right, ಬಲ ನಿಮ್ಮ ಕಣ್ಣು ಮುದ್ದೆನ ಬಲಗಡೆ ತಗೊಳ್ಳಿ. ಮಧ್ಯ, ಎಡ, ಮಧ್ಯ. ಬಲ, ಮಧ್ಯ, ಎಡ, ಮಧ್ಯ. ಮೇಲೆ, ಮಧ್ಯ, ಕೆಳಗೆ, ಮಧ್ಯ. ಮೇಲೆ ಅಂದಾಗ ನಿಮ್ಮ ಎರಡು ಹುಬ್ಬುಗಳನ್ನ ನೋಡ್ತಾ ಬರಲಿ. ಭ್ರೂ ಮಧ್ಯ ದೃಷ್ಟಿ. ಮಧ್ಯ, ಕೆಳಗೆ ಅಂದಾಗ ನಿಮ್ಮ ಮೂಗಿನ ತುದಿ ಗಮನಿಸಿ. ಮಧ್ಯ, ಮೇಲೆ, ಮಧ್ಯ, ಕೆಳಗೆ, ಮಧ್ಯ. ರೈಟ್ ಅಪ್, ಲೆಫ್ಟ್ ಡೌನ್. ಬಲಗಡೆ ಮೇಲೆ, ಎಡಗಡೆ ಕೆಳಗೆ. ರೈಟ್ ಅಪ್, ಲೆಫ್ಟ್ ಡೌನ್. ಲೆಫ್ಟ್ ಅಪ್, ರೈಟ್ ಡೌನ್. ಲೆಫ್ಟ್ ಅಪ್, ರೈಟ್ ಡೌನ್. ಎಡ ಮೇಲೆ, ಬಲ ಕೆಳಗೆ. ಎಡ ಮೇಲೆ, ಬಲ ಕೆಳಗಡೆ. ನಾವು ಇವಾಗ ಸ್ಟ್ರೈಟ್ ಆಗಿ ರೊಟೇಟ್ ಮಾಡೋಣ. ನಿಧಾನವಾಗಿ ಉಸಿರಾಟ. ಇನ್ಹಲೇಷನ್ ಆಫ್ ಎಕ್ಸಲೇಷನ್. ಉಸಿರಾಟವನ್ನ ಮಾಡ್ತಾ ಹೈ
ಹೈ ಬಾಲ್ ಅನ್ನು ರೊಟೇಟ್ ಮಾಡ್ತಾ ಬರಬೇಕು. ಬಲ, ಮೇಲೆ, ಎಡ, ಕೆಳಗೆ, ಮಧ್ಯ. ರೈಟ್ ಅಪ್, ಲೆಫ್ಟ್ ಡೌನ್, ಸ್ಟ್ರೈಟ್. ರೈಟ್ ಅಪ್, ಲೆಫ್ಟ್ ಡೌನ್, ಸ್ಟ್ರೈಟ್. ಎಡ, ಮೇಲೆ, ಬಲ, ಕೆಳಗೆ, ಮಧ್ಯ. ಎಡ, ಮೇಲೆ, ಬಲ, ಕೆಳಗೆ, ಮಧ್ಯ. ಲೆಫ್ಟ್ ಅಪ್, right down, straight. Left up, right down, straight. Close your eyes. ಯಾರಿಗೆ ನಿದ್ದೆ ಬರಲ್ಲ ನೈಟ್ ಎಷ್ಟು ಪ್ರಯತ್ನ ಪಟ್ಟರು ನಿದ್ದೆ ಬರಲ್ಲ. ನೀವು ಎಷ್ಟೇ ಅವ್ರಿಗೆ ದೇಹ ದಂಡಿಸಿದ್ರು ಕೆಲವರಿಗೆ ನಿದ್ದೆ ಪ್ರಾಬ್ಲಮ್ ಇರುತ್ತೆ, ಮಲಗಿದ ತಕ್ಷಣ ನಿದ್ದೆ ಬರಲ್ಲ. ಈ ಅಭ್ಯಾಸವನ್ನ ಐಬಾಲ್ ಮೂವ್ಮೆಂಟ್ಸ್ ನ ನೀವು ಮಾಡಿ ಅಭ್ಯಾಸ ಮಾಡೋದ್ರಿಂದ ನಿಮ್ಗೆ ನಿದ್ದೆ ಚೆನ್ನಾಗಿ ಬರುತ್ತೆ. ಐಬಾಲ್ ಅಂದ್ರೆ ಕಣ್ಣಿನ ಪ್ರಾಬ್ಲಮ್ ಇರೋರಿಗೆ, ಯಾವಾಗಲೂ ಡ್ರೈನೆಸ್ ಆಗ್ತಾ ಇರೋರಿಗೆ ದಿನ ಅಭ್ಯಾಸ ಮಾಡೋದ್ರಿಂದ ಕಮ್ಮಿ ಆಗ್ತಾ ಬರುತ್ತೆ. ಹಾಗೆ ಕಂಪ್ಯೂಟರ್ ಈಗಂತೂ ಎಲ್ಲಾನು ಆನ್ಲೈನ್ ಕ್ಲಾಸ್ ಯೂಸ್ ಮಾಡ್ತಾ ಇರ್ತಾರೆ, ಕಣ್ಣು ಹಿಡಿತಾ ಇರುತ್ತೆ. ಅಂತವರು ಸಮೇತ ಈ ಅಭ್ಯಾಸವನ್ನ ಮಾಡಿ ನೀವು ಆನ್ಲೈನ್ ಅಲ್ಲಿ ರೆಸ್ಟ್ ಮಾಡೋದು. ಇದರ ಅಭ್ಯಾಸ ಮಾಡಿ 2 ನಿಮಿಷ ನೀವು ಕಣ್ಣು ಮುಚ್ಚಿ ಮತ್ತೆ ನಿಮ್ಮ ಏನೋ ಒಂದು ವರ್ಕ್ ಇದೆ ನಿಮ್ಮ ಆನ್ಲೈನ್ ಅಲ್ಲಿ, ಮೊಬೈಲ್ ಅಲ್ಲಿ, ಲ್ಯಾಪ್ಟಾಪ್ ಅಲ್ಲಿ, ಮೊಬೈಲ್ ಅಲ್ಲಿ ನೀವು ಮಾಡ್ಕೋಬಹುದು. ಈಗ ಕಣ್ಬಿಡಿ. ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಜಾಗಿಂಗ್ ತೋರಿಸಿದ್ದಾರೆ. ಈಗ ನಾವು ಜಾಗಿಂಗ್ ಅಭ್ಯಾಸವನ್ನ ಮತ್ತೆ ಮಾಡ್ತಾ ಯಾರಿಗೆ ಆಗುತ್ತೋ ಅವ್ರು ಮಾಡಿ, ಇಲ್ಲ ಅಂದ್ರೆ ನೀವು ನೋಟ್ ಮಾಡ್ಕೊಂತಾ ಹೋಗಿ. ಎಷ್ಟು ಜಾಗಿಂಗ್ ಇದಾವೆ ಅಂತ ಹೇಳಿದ್ರೆ 12 ಜಾಗಿಂಗ್. ನಮ್ಮ ಯೋಗಿಕ್ ಜಾಗಿಂಗ್ 12 ಇದಾವೆ. ಫಸ್ಟ್ ಬ್ಯಾಲೆನ್ಸ್ ಇಟ್ಟು ಸ್ಲೋ ಜಾಗ್ ಮಾಡಿ. ಬೆರಳ ಮೇಲೆ ನೀವು ಒಂದು ಜಾಗಿಂಗ್. ಪ್ರಕಾರ 1 1 2 3 4 5 6 7 8 9 10. ಸ್ಲೋ ಜಾಗಿಂಗ್ 10 ಅಭ್ಯಾಸವನ್ನ 10 ಸಲ ಮಾಡೋದನ್ನ ನಮ್ಮ ಒಂದು ಪ್ಯಾಟರ್ನ್ 12 ಯೋಗಿಕ್ ಜಾಗಿಂಗ್ ಅಲ್ಲಿ 3 ಜಾಗಿಂಗು, 3 ಸಿಟ್ಟಿಂಗು, 3 ಸ್ಟ್ರೆಚಿಂಗು, 3 ಜಂಪಿಂಗ್ ಬರುತ್ತೆ. ಗಮನಿಸಿ, 3 ಜಾಗಿಂಗು, 3 ಸಿಟ್ಟಿಂಗು, 3 ಸ್ಟ್ರೆಚಿಂಗು, 3 ಸಿಟ್ಟಿಂಗು. ಸೊ ನಂಬರ್ 2 1 2 3 4 5 6 7 8 9 10. ಸ್ಲೋ ಜಾಗಿಂಗ್, ಸ್ಲೋ ಜಾಗಿಂಗ್. ಪ್ರಕಾರ 3 1. ಯಾರಿಗಾದ್ರೂ ನಿಧಾನಕ್ಕೆ ಮಾಡ್ಬೋದು. ನಮ್ಗೆ ಸಾಧ್ಯ ಇದೆ, ನಮ್ಗೆ ಅಭ್ಯಾಸ ಇದೆ ಜಾಗಿಂಗ್ ಮಾಡಿ, ನಮ್ಗೆ ಯೋಗಾಭ್ಯಾಸ ಮಾಡಿ ಅನ್ನೋರು ನನ್ನ ಜೊತೆ ಮಾಡಿ. ಆಗಿಲ್ಲ ಅಂದ್ರೂ ನಿಧಾನವಾಗಿ ಮಾಡಿ. ಸ್ಲೋ ಜಾಗಿಂಗ್, ಸ್ಲೋ. ಎಷ್ಟಾಯ್ತು? 3 ಜಾಗಿಂಗ್ ಆಯ್ತು. ಈಗ 3 ಸಿಟ್ಟಿಂಗ್ ಅಭ್ಯಾಸಗಳು. 2 ಕಾಲಡಿ ಅಂತರ 1 ಫೀಟ್ ದೂರ ಇರಲಿ. 2 ಹಸ್ತಗಳ ಮುಂದೆ ಉಸಿರು ತಗೊಳ್ಳಿ, ಉಸಿರು ಬಿಡ್ತಾ 1 2 3. ಯಾರು ಮಂಡಿ ಪ್ರಾಬ್ಲಮ್ ಇದೆ, ಮಂಡಿ ನೋವಿದೆ, ಇಷ್ಟೇ ಸಾಕು. ಸಾಧ್ಯವಾಗುತ್ತೆ ಎಲ್ಲರೂ ನನ್ನ ಜೊತೆ. 4 5. ಸ್ಲೋ ಜಾಗಿಂಗ್. ಎಷ್ಟಾಯ್ತು? 4ನೇ ಅಭ್ಯಾಸ. ಈಗ 5ನೇ ಅಭ್ಯಾಸ 2 ಕಾಲಡಿ ಅಂತರ 1.5 ಫೀಟಿಂದ 3 ಅಡಿ ಅಂತರ ಇರಲಿ. 2 ಹಸ್ತಗಳ ಹಿಂದೆ ಲಾಕ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಅಲ್ಲಿ ಮಾಡೋದು ಇಷ್ಟೇ ಸಾಕು. ಇದನ್ನ 2 ಎಕ್ಸಲ್ಲಿ ಕರೀತಾರೆ, ಹನುಮ ಬೈಠ ಅಂಡ್ ಅರ್ಧ ಸಮಕೋನಾಸನ. ರೈಟ್ ಸೆಂಟರ್, ಲೆಫ್ಟ್ ಸೆಂಟರ್, ರೈಟ್ ಸೆಂಟರ್, ಲೆಫ್ಟ್ ಸೆಂಟರ್, ರೈಟ್ ಸೆಂಟರ್. ಕೂತ್ಕೊಂಡು ಲೆಫ್ಟ್ ಸೆಂಟರ್, ರೈಟ್ ಸೆಂಟರ್, ಲೆಫ್ಟ್ ಸೆಂಟರ್. ಆಸನದಲ್ಲಿ ಕೂರೋಣ, ಒಂದು ನಿಮಿಷ ನೋಡೋಣ ಯಾರಿಗೆ ಸಾಧ್ಯ ಇದೆ. ನಿಮ್ಗೆ ಆಸನದಲ್ಲಿ ನಾವು ಕೂತ್ಕೊಂಡಾಗ ಅದರ ಒಂದು ಎಫೆಕ್ಟ್ ಗೊತ್ತಾಗ್ತಾ ಹೋಗುತ್ತೆ. ಅರ್ಧ ಸಮಕೋನಾಸನ. ಟ್ರೈ ಟು ಸಿಟ್, ಬ್ಯಾಲೆನ್ಸ್ ಯುವರ್ ಟೋಸ್. ಟೋಸ್ ಮೇಲೆ ಯಾರು ಸ್ಕ್ರೀನ್ ಪ್ರೆಸೆಂಟ್ ಮಾಡಬೇಡಿ. ನೋಡಿ, ಬ್ಯಾಲೆನ್ಸ್ ಮಾಡಿ. ಬ್ಯಾಲೆನ್ಸ್ ಮಾಡ್ತಾ ಬನ್ನಿ. ನಿಧಾನವಾಗಿ ಕಲಿಯೋಣ. ಬ್ಯಾಲೆನ್ಸ್ ಯುವರ್ ರೈಟ್ ಟೋಸ್.
left leg stretch. Center, left, balance your left toes, right leg stretch. Without hand support, you can sit. Center. Anjaneyasana movements. Anjaneya Hanuma biter. Then ಇನ್ನೊಂದು ಹೆಸರು ವೀರಭದ್ರಾಸನ ಮೂವ್ಮೆಂಟ್ಸ್ ಅಂತಾರೆ. ವೀರಭದ್ರಾಸನ ಆಂಜನೇಯ ಎಲ್ಲ ಒಂದೇ ವಾರಿಯರ್ ಮೂವ್ಮೆಂಟ್ಸ್. ಇಂಗ್ಲಿಷ್ ಇದನ್ನ ವಾರಿಯರ್ ಮೂವ್ಮೆಂಟ್ಸ್ ಅಂತಾರೆ. Right feet right side, knee bend 90 degree. Center. Left. Center. Right. Center. Left. Center. Right. Center ನೋಡಿ ನಾವು ಟರ್ನ್ ಮಾಡಿದಾಗ ನಮ್ಮ ಲೆಫ್ಟ್ ಫೀಟ್ ಲೆಫ್ಟ್ ಸೈಡ್ ಇರಬೇಕು. ನನ್ನ ರೈಟ್ ಫೀಟ್ ನೋಡಿ ಹೀಗೆಲ್ಲ ಮಾಡಬೇಡಿ, ಪೇನ್ ಆಗುತ್ತೆ, ಕಾಲು ಹೋಗುತ್ತೆ. ಪಾದನ ಕಂಪ್ಲೀಟ್ ಆಗಿ ನೆಲಕ್ಕೆ ಹೋಗಬೇಕು. ಪಾದನ ನೆಲಕ್ಕೆ ಕಂಪ್ಲೀಟ್ ಹೋಗಿ ದೃಷ್ಟಿ ಈ ಕಡೆ ನಿಮ್ಮ ಎಡಗಡೆ ನೋಡ್ಬೇಕು. ಹೀಗೆಲ್ಲ ತಿರ್ಬೇಡಿ, ಫುಲ್ ಕಂಪ್ಲೀಟ್ ಟರ್ನ್. ಸೆಂಟರ್ ನೋಡಿ ರೈಟ್ ಸೈಡ್ ಸಲ ಮಾಡೋಣ. ಬಲಪಾದ 90 ಡಿಗ್ರಿ, ಎಡಪಾದ ಗಮನಿಸಿಕೊಂಡು position center, left, center. Slow jogging. ಎಷ್ಟಾಯ್ತು? 3 ಜಾಗಿಂಗ್ ಆಯ್ತು, 3 ಸಿಟ್ಟಿಂಗ್ ಆಯ್ತು. ಈಗ 3 ಸ್ಟ್ರೆಚಿಂಗ್ ಮಾಡೋಣ. ಸ್ವಲ್ಪ ಕಾಲಡಿ ದೂರ. Inhale, exhale, inhale, exhale, inhale, spread your hands. Exhale. ಉಸಿರು ತಗೊಳ್ತಾ ಎರಡು ಕೈಗಳ ಹಿಂದೆ, ಉಸಿರು ಬಿಡ್ತಾ ನಮಸ್ಕಾರ ಪೊಸಿಷನ್ like this. Breathe in back, breathe out down. Breathe in back, breathe out down. Breathe in, shoulder level, both hands right. Now Konasana movements. Right, center, left, center. ಉಸಿರಾಟ ಹೇಗಿರಬೇಕು? Inhale, exhale right, inhale center, exhale left, inhale center. ಉಸಿರು ಬಿಡ್ತಾ ಬಲ, ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡ್ತಾ ಎಡ, ಉಸಿರು ತಗೊಳ್ತಾ ಮೇಲೆ. ಈಗ ಆಸನ ಮಾಡೋಣ ನಾವು. ರೈಟ್ ಫೀಟ್ ರೈಟ್ ಸೈಡ್ ತಗೊಳ್ಳಿ. ತ್ರಿಕೋನಾಸನ, ಕಂಪ್ಲೀಟ್ ಬೆಂಡ್, ಕಂಪ್ಲೀಟ್ ಬೆಂಡ್. Look up. Center. Now left feet left side. Complete Trikonasana bend. Knee should be both knees straight. ನಿಮ್ಮ ಮೊಣಕಾಲು ನೇರ ಇರಬೇಕು, ದೃಷ್ಟಿ ಮೇಲೆ. Center. Now cross bending. Cross bending. Right palm left side. Exhale left. Center. Right. Center. Left. Center, right, center, left, center, right, center. Now you will asana ಮಾಡೋಣ. Right palm left side, exhale right, right palm left side, concentrate left hand, breathe normally. Breathe normally, knee should be straight. Center. Inhale, exhale left palm right side, look right hand. Breathe normally. Inhale center. Inhale center. Close your eyes, relax. ಎಷ್ಟಾಯ್ತು? 3 ಜಾಗಿಂಗ್ ಆಯ್ತು, 3 ಸಿಟ್ಟಿಂಗ್, 3 ಸ್ಟ್ರೆಚಿಂಗ್. ಈಗ ನಾವು ಜಂಪಿಂಗ್ ಗೆ ಹೋಗ್ತೀವಿ. 3 ಜಂಪಿಂಗ್ ಬರುತ್ತೆ. ಫಸ್ಟ್ ಜಂಪಿಂಗ್ ಮಾಡೋಕ್ಕಿಂತ ಮುಂಚೆ ನಾವು ಮೂವ್ಮೆಂಟ್ಸ್ ಕೊಡಬೇಕಾಗುತ್ತೆ. ನೋಡಿ, 2 ಹಸ್ತಗಳ 2 ಪಾದಗಳ ಅಂತರ ಒಂದಡಿಯಲ್ಲಿ, ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ. ಯಾವುದು? ಪಾದ ಹಸ್ತಾಸನ ಮೂವ್ಮೆಂಟ್ಸ್. Inhale up, exhale down. Inhale up, exhale down. Inhale up, knee should be straight. Exhale down. Inhale up, exhale down. Inhale up. Both hands shoulder level. ಈಗ ನಾವು ಜಂಪಿಂಗ್ ಮಾಡೋಣ. Down. 1, 2, 3, 4.
11 ಆಯ್ತು. ಈಗ ಟ್ವಿಸ್ಟಿಂಗ್. ಟ್ವಿಸ್ಟಿಂಗ್ ಬ್ಯಾಲೆನ್ಸ್ ಯುವರ್ ಟೋಸ್. ಟ್ವಿಸ್ಟ್ 1 2 3 4 5 6 7 8 9 10. So jogging. ಮುಖಭಾವತಿ. ಈಗ ನಾವು ಜಾಗಿಂಗ್ ಮಾಡಿ ಏನ್ ಮಾಡಿದೀವಿ, ಎಷ್ಟು ಒಂದು ಬ್ಯಾಡ್ ಟಾಕ್ಸಿಕ್ಸ್ ನಾವು ಹೊರಗಡೆ ಹಾಕಬೇಕು. ಎಲ್ಲ ನಮಗೆ ನೋಡಿ ಉಸಿರಾಟ ಗಮನಿಸಿ, ಎಲ್ಲ ಫಾಸ್ಟ್ ಇದೆ. ಈಗ ಏನ್ ನಮ್ಮ ಬ್ಯಾಡ್ ಟಾಕ್ಸಿಕ್ಸ್ ನ ಹೊರಗಡೆ ಹಾಕೋಣ. ಬ್ರೀತ್ ಇನ್, ಬ್ರೀತ್ ಔಟ್ ಥ್ರೂ ಮೌತ್. ಬ್ರೀತ್ ಇನ್ ನೋಸ್, ಬ್ರೀತ್ ಔಟ್ ಮೌತ್. ಬ್ರೀತ್ ಇನ್ ನೋಸ್, ಬ್ರೀತ್ ಔಟ್ ಮೌತ್. Relax, hands back, close your eyes, relax. ಈಗ ನಿಮ್ಮ ದೇಹ ಸೂರ್ಯ ನಮಸ್ಕಾರಕ್ಕೆ ಸಿದ್ಧವಾಗಿದೆ. ಗಮನಿಸ್ತಾ ಸಂಪೂರ್ಣ ದೇಹಕ್ಕೆ ವಿಶ್ರಾಂತಿ ಕೊಡ್ತಾ ಬನ್ನಿ. ಎನಿ ಡೌಟ್ಸ್ ಏನಾದರೂ ಇತ್ತು ಅಂದ್ರೆ ದಯವಿಟ್ಟು ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಹಾಕಿ. ಉಸಿರಾಟವನ್ನು ಗಮನಿಸ್ತಾ ಸಂಪೂರ್ಣ ದೇಹಕ್ಕೆ ವಿಶ್ರಾಂತಿ. ಸಮಸ್ಯೆ. ಈಗ ನಾವು ಸೂರ್ಯ ನಮಸ್ಕಾರ ಮಾಡೋಣ. ಸೂರ್ಯ ನಮಸ್ಕಾರ 12 ಆಸನ 12 ಸಲ ಮಾಡಿದ್ರೆ 1 ರೌಂಡ್ ಅಲ್ವಾ. 12 ಆಸನ 12 ಸಲ. ಸೂರ್ಯ ನಮಸ್ಕಾರ ನಮಗೆ ಕಂಪ್ಲೀಟ್ ಆಸನ, ನಮ್ಮ ಕಾಲಿನಿಂದ ತಲೆಯವರೆಗೂ ಕಂಪ್ಲೀಟ್ ಎಲ್ಲ ನರನಾಡಿಗಳಿಗೂ ನಮಗೆ ಒಂದು ಒಳ್ಳೆ ಆಸನ ಆಗುತ್ತೆ. ಒಳ್ಳೆ ಒಂದು ವರ್ಕೌಟ್ ಸೂರ್ಯ ನಮಸ್ಕಾರ. ಸ್ಟ್ರೆಂತ್ನೆಸ್ ಆಫ್ ನಮ್ಮ ಬಾಡಿಗೆ ಸ್ಟ್ರೆಂತ್ನೆಸ್ ಬರುತ್ತೆ. ನಮ್ಮ ಬ್ರೀತಿಂಗ್ ಕೆಪಾಸಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇಮ್ಯುನಿಟಿ ಸಿಸ್ಟಮ್ ಆಕ್ಟಿವ್ ಆಗ್ತಾ ಹೋಗುತ್ತೆ ಒಂದು ಸೂರ್ಯ ನಮಸ್ಕಾರದಲ್ಲಿ. ಸೂರ್ಯ ನಮಸ್ಕಾರ ಸೂರ್ಯ ನಮಸ್ಕಾರ ಜಾನುವರಿ. ಯಾವಾಗ ಸೂರ್ಯ ನಮಸ್ಕಾರ ಮಾಡ್ಬೇಕಾದ್ರೆ ನಮ್ಮ ದೇಹ ನಮ್ಮ ಮ್ಯಾಟ್ ಅಲ್ಲೇ ಇರಬೇಕು. ನೀವು ಮಧ್ಯದಲ್ಲಿ ನಿಂತ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ಅಶ್ವಸಂಚಾಲನ ಮಾಡ್ತಾರೆ, ನಿಮ್ಮ ಕಾಲು ಹಿಂದಕ್ಕೆ ಹೋಗುತ್ತೆ. ಸೊ ಸೂರ್ಯ ನಮಸ್ಕಾರ ಅಂದಾಗ ನಾವು ಅಲರ್ಟ್ ಆಗ್ಬೇಕಾಗಿರೋದು ಮ್ಯಾಟ್ ಫ್ರಂಟ್ ಅಲ್ಲಿ ನಿಂತ್ಕೊಳ್ಳುವ ಒಂದು ಅಭ್ಯಾಸ. ಪಾದಗಳನ್ನ ಜೋಡಿಸಿ. ನೆಕ್ಸ್ಟ್ 2-3 ಡೇಸ್ ಆದ್ಮೇಲೆ ನಾವು ಮಂತ್ರಗಳೊಂದಿಗೆ ಮಾಡೋಣ. ಅಲ್ಲಿವರೆಗೂ ಒಂದು ಮಂತ್ರ ಬಿತ್ತೋಡ್ಕೊಂತ ಒಂದು ಆಸನ ಮಾಡೋಣ. ಪ್ರಣಾಮಾಸನ. ಕೆಲವೆಲ್ಲ ಹೀಗೆ ಇಟ್ಕೊಂತೀರಾ, ಕೆಲವರು ಹೀಗೆ ಇಟ್ಕೊಂಡ್ರೆ ಇದು ತಪ್ಪು. ನಮ್ಮ 2 ಹಸ್ತಗಳು ನಮ್ಮ ಎದೆಯ ಮಧ್ಯದ ಭಾಗಕ್ಕೆ ಬಂದಿರಬೇಕು. ಎಲ್ಲೂ ನಮ್ಮ ಸ್ಟ್ರೈಟ್ ಲೈನ್ ಇರಬೇಕು. ಕಣ್ಮುಚ್ಚಿ ಪ್ರಣಾಮಾಸನದಲ್ಲಿ ನಮಸ್ಕಾರ ಪೊಸಿಷನ್ ಅಲ್ಲಿ ಕಣ್ಮುಚ್ಚಿರ್ಬೇಕು. ಉಸಿರು ತಗೊಳ್ತಾ ಊರ್ಧ್ವ ಹಸ್ತಾಸನ. ಇನ್ಹೇಲ್ ಊರ್ಧ್ವ ಹಸ್ತಾಸನ ಎಷ್ಟು ಸಾಧ್ಯನೋ ಅಷ್ಟು ಹಿಂದಕ್ಕೆ ಹೋಗ್ಬೇಕು. ಬ್ರೀತ್ ಇನ್, ಬ್ರೀತ್ ಔಟ್. ಪಾದ ಹಸ್ತಾಸನ. ನೀ ಶುಡ್ ಬಿ ಸ್ಟ್ರೈಟ್. ಟ್ರೈ ಟು ಕಾಮ್ ಡೌನ್. ಕೆಲವು ಆಗಲ್ಲ, ಟ್ರೈ ಮಾಡಿ. ಟ್ರೈ ಮಾಡಿ, ಖಂಡಿತ ಮುಟ್ಬಹುದು. ಅಭ್ಯಾಸ ನಿರಂತರ ಅಭ್ಯಾಸದಿಂದ ಮಾತ್ರ ಸಾಧ್ಯ. ಪಾದ ಹಸ್ತಾಸನದಲ್ಲಿ ನಮ್ಮ ಫೋರೆಡ್ ನ ನೀ ಟಚ್ ಮಾಡುವ ಒಂದು ಪ್ರಯತ್ನ. ಹಾಗೆ ಬಲಗಾಲ್ ಮುಂದೆ, ಎಡಗಾಲ್ ಹಿಂದೆ. ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಎಡಗಾಲನ ಎಳಿತಾ ಬನ್ನಿ. ಆದಷ್ಟು ನಿಮ್ಮ ಅಂಗೈನ ನೆಲಕ್ಕೆ ಒತ್ತುವ ಪ್ರಯತ್ನ. ಇದನ್ನ ಏನಂತ ಕರೀತಾರೆ? ದಕ್ಷಿಣ ಅಶ್ವಸಂಚಲನಾಸನ. ದೃಷ್ಟಿ ನಿಮ್ಮ 2 ಹುಬ್ಬುಗಳ ಮಧ್ಯೆ. ಉಸಿರಾಟ ಸಹಜ ಸ್ಥಿತಿ. ಯಾವಾಗಲೂ ಆಸನದಲ್ಲಿ ಇರ್ಬೇಕಾದ್ರೆ ನಮ್ಮ ಉಸಿರಾಟ ಸಹಜವಾಗಿರ್ಬೇಕು. ಇದನ್ನ ಇಂಗ್ಲಿಷ್ ಅಲ್ಲಿ ರನ್ನರ್ ಪೋಸ್ ಅಂತಾರೆ. ಇನ್ನೊಂದು ಇದನ್ನ ಏಕಪಾದ ಪ್ರಸನ್ನಾಸನ ಅಂತಲೂ ಕರೀತಾರೆ ಕೆಲವು ಇನ್ಸ್ಟಿಟ್ಯೂಷನ್ ಅಲ್ಲಿ. ನಮ್ಮ ಒಂದು ಪತಂಜಲಿಯಲ್ಲಿ ಆಲ್ಮೋಸ್ಟ್ ಸ್ವಾಮಿ ವಿವೇಕಾನಂದ ಪತಂಜಲಿ ಇದನ್ನ ದಕ್ಷಿಣ ಅಶ್ವಸಂಚಲನಾಸನ ಅಂತ ಕರೀತಾರೆ. ನಿಮ್ಮ ಎಡಗಾಲ ಸ್ಟ್ರೆಚ್ ಮಾಡ್ತಾ ಇರಬೇಕು. ಈಗ ನಿಮ್ಮ ಬಲಗಾಲ ಹಿಂದೆ ತಗೊಳ್ಳಿ. ಪರ್ವತಾಸನ. ಕೆಲವರು ಇದನ್ನ ಅಧೋಮುಖ ಶ್ವಾನಾಸನ ಅಂತ ಕರೀತಾರೆ. 2 ಹೆಸರು ಇದೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಪರ್ವತಾಸನದಲ್ಲಿ ಸಾಧ್ಯವಾದಷ್ಟು ನಿಮ್ಮ ಪಾದಗಳ ನೆಲ ಒತ್ತುವ ಪ್ರಯತ್ನ ಇಲ್ಲಿ. ದೃಷ್ಟಿ ನಿಮ್ಮ ಮುಖ್ಯ ಭಾಗ ಮಾಡ್ತಾರೆ, ಉದರ ದೃಷ್ಟಿ. ಹಾಗೆ ನೀ ಡೌನ್, ಚೆಸ್ಟ್ ಡೌನ್, ಅಷ್ಟಾಂಗ. ಕ್ಲೋಸ್ ಯುವರ್ ಐಸ್, ಅಂತರ್ದೃಷ್ಟಿ. ಹೊಟ್ಟೆ ಭಾಗ ಮೇಲೆ ಬರಬೇಕು. ಉಸಿರಾಟ
ಸಹಜವಾಗಿ ಕೆಲವು ಯಾರಿಗೆ ಬ್ರೀತ್ ಹೋಲ್ಡ್ ಮಾಡಕ್ಕಾಗಲ್ವೋ ಅವರು ಉಸಿರನ್ನ ಹೋಲ್ಡ್ ಮಾಡೋದು ಬೇಡ, ಉಸಿರಾಟ ಸಹಜ ಸ್ಥಿತಿ. ಇನ್ಹೇಲ್ ಭುಜಂಗಾಸನ, ಹೊಟ್ಟೆ ಭಾಗ ನೆಲಕ್ಕೆ ಟಚ್ ಆಗಿರ್ಬೇಕು, ದೃಷ್ಟಿ ನಿಮ್ಮ ಎರಡು ಹುಬ್ಬುಗಳ ಮಧ್ಯೆ. ಪರ್ವತಾಸನ ನೋಡಿ, ನಾನು ಯಾವುದೇ ಕಾರಣಕ್ಕೂ ನನ್ನ ಒಂದು ಕೈಗಳನ್ನ ತೆಗ್ದಿಲ್ಲ, ಅಲ್ಲೇ ಇದೆ. ಲೆಫ್ಟ್ ಸೈಡ್, ಲೆಫ್ಟ್ ಲೆಗ್ ಫ್ರಂಟ್, ರೈಟ್ ಲೆಗ್ ಬ್ಯಾಕ್. ಅಶ್ವ ಸಂಚಲನಾಸನ, ಇದಕ್ಕೆ ಕರೆಕ್ಟ್ ಹೆಸರು ವಾಮ ಅಶ್ವ ಸಂಚಲನಾಸನ. ದೃಷ್ಟಿ ಎರಡು ಹುಬ್ಬುಗಳ ಮಧ್ಯೆ. ಪಾದಹಸ್ತಾಸನ, ಕೆಲವರಿನ ಪಾದಹಸ್ತಾಸನಕ್ಕೆ ಉತ್ತಾನಾಸನ ಅಂತಾರೆ. ಊರ್ಧ್ವ ಹಸ್ತಾಸನ, ಊರ್ಧ್ವ ನಮಸ್ಕಾರಾಸನ. ಪ್ರಣಾಮಾಸನ, ಬ್ರೀತ್ ಹೋಲ್ಡ್, ಹ್ಯಾಂಡ್ಸ್ ಡೌನ್. ನೆಕ್ಸ್ಟ್ ಅಭ್ಯಾಸ ಮಾಡ್ಬೇಕಾದ್ರೆ ನನ್ನ ಕಾಲುಗಳನ್ನ ಕೈ ಕಟ್ಟಿ ಕಾಲನ್ನ ಗಮನಿಸಿ, ನಾನು ಒಂದು ಪಾದಹಸ್ತಾಸನದಲ್ಲಿ ನನ್ನ ಹಸ್ತವನ್ನ ಕೆಳಗೆ ಇಡ್ತೀನಿ. ಮತ್ತೆ ಏನೇ ಕಾರಣಕ್ಕೂ ನನ್ನ ಪಾದಹಸ್ತಾಸನ ಬರೋವರೆಗೂ ನಾನು ಕೈನ ಎತ್ತೋದಿಲ್ಲ. ಗಮನಿಸಿ, ಅದು ಪರ್ಫೆಕ್ಟ್ ಆಗಿ ಸೂರ್ಯ ನಮಸ್ಕಾರ ಮಾಡುವ ಒಂದು ಅಭ್ಯಾಸ ನೋಡಿ. ಪ್ರಣಾಮಾಸನ, ಊರ್ಧ್ವ ಹಸ್ತಾಸನ, ಪಾದಹಸ್ತಾಸನ. ನನ್ನ ಕೈ ಹೊಡಿಲಿ ನೋಡಿ, ನನ್ನ ಪಾದನ ಹಸ್ತವನ್ನ ಎತ್ಕೊಂಡಿದ್ದೀನಿ, ಈ ನನ್ನ ಕೈ ಇಲ್ಲೇ ಇರುತ್ತೆ. ಅಶ್ವ ಸಂಚಲನಾಸನ, ದಕ್ಷಿಣ ಅಶ್ವ ಸಂಚಲನಾಸನ, ಕೈಗಳ ಎತ್ತೋದು ಬೇಡ, ಹಾಗೆ ಕಾಲು ಎತ್ತೋದು ಸಾಕು. ಪರ್ವತಾಸನ, ಅಷ್ಟಾಂಗ, ಭುಜಂಗಾಸನ, ಪರ್ವತಾಸನ, ಲೆಫ್ಟ್ ಲೆಗ್ ರೈಟ್, ಅಶ್ವ ಸಂಚಲನಾಸನ, ಪಾದಹಸ್ತಾಸನ, ಊರ್ಧ್ವ ಹಸ್ತಾಸನ, ಪ್ರಣಾಮಾಸನ. ಇದು ಪರ್ಫೆಕ್ಟ್ ಆಗಿ ಸೂರ್ಯ ನಮಸ್ಕಾರದ ಒಂದು ಪೋಸ್ಟರ್ಸ್. ನಾವು ಪಾದಹಸ್ತಾಸನದಲ್ಲಿ ಹಸ್ತವನ್ನು ನೆಲಕ್ಕೆ ಕೂಡಿರ್ತೀವಿ, ನಮ್ಮ ಲೆಗ್ ಮೂವ್ಮೆಂಟ್ಸ್ ಮಾತ್ರ ಹಿಂದೆ ಹೋಗ್ತಾ ಇರಬೇಕು. ಮತ್ತೊಮ್ಮೆ ಮಾಡೋಣ ಉಸಿರಾಟದೊಂದಿಗೆ. ನಮಸ್ಕಾರ ಮುದ್ರಾ. ಇನ್ಹೇಲ್ ಊರ್ಧ್ವ ಹಸ್ತಾಸನ, ಎಕ್ಸೇಲ್ ಪಾದಹಸ್ತಾಸನ, ಇನ್ಹೇಲ್ ದಕ್ಷಿಣ ಅಶ್ವ ಸಂಚಲನಾಸನ, ಎಕ್ಸೇಲ್ ಪರ್ವತಾಸನ, ಇನ್ಹೇಲ್ ಹೋಲ್ಡ್ ಅಷ್ಟಾಂಗ, ಎಕ್ಸೇಲ್ ಫುಲ್ಲಿ, ಇನ್ಹೇಲ್ ಭುಜಂಗಾಸನ, ಎಕ್ಸೇಲ್ ಪರ್ವತಾಸನ. Now left leg stretch, Vama Ashwa Sanchalanasana. Exhale, Pada Hastasana, Urdhva Hastasana, Pranamasana. Kalu ಯೋಗಾಭ್ಯಾಸ ರೆಕಾರ್ಡ್ ಆಗ್ತಿರುತ್ತೆ. ನೀವೇನೇ ಓದಿದ್ರು ನಿಮ್ಮ ಒಂದು ಅನ್ಮ್ಯೂಟ್ ಮಾಡ್ತಾರೆ, ಮ್ಯೂಟ್ ಮಾಡ್ಕೊಂಡು ನಡಿ. ಅಭ್ಯಾಸಿಗಳು, ಯೋಗಾಭ್ಯಾಸಿಗಳು ಮೊದಲು ನಾವು ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು. 3 ಸಲ ಆಯ್ತು, ಈಗ 2 ಸಲ ಮಾಡೋಣ. ಪ್ರಣಾಮಾಸನ, ಉಸಿರು ತಗೊಳ್ತಾ ಊರ್ಧ್ವ ಹಸ್ತಾಸನ, ಉಸಿರು ಬಿಡ್ತಾ ಪಾದಹಸ್ತಾಸನ, ಉಸಿರು ತಗೊಳ್ತಾ ಅಶ್ವ ಸಂಚಲನಾಸನ, ಉಸಿರು ಬಿಡ್ತಾ ಪರ್ವತಾಸನ, ಉಸಿರು ತಗೊಂಡು ಬಿಗಿ ಹಿಡಿತಾ ಅಷ್ಟಾಂಗ. ಕಂಪ್ಲೀಟ್ ಉಸಿರು ಬಿಟ್ಬಿಡಿ. ಉಸಿರು ತಗೊಳ್ತಾ ಭುಜಂಗಾಸನ, ಉಸಿರು ಬಿಡ್ತಾ ಪರ್ವತಾಸನ, ಉಸಿರು ತಗೊಳ್ತಾ ವಾಮಾಶ್ವ ಸಂಚಲನಾಸನ, ಉಸಿರು ಬಿಡ್ತಾ ಪಾದಹಸ್ತಾಸನ, ಉಸಿರು ತಗೊಳ್ತಾ ಊರ್ಧ್ವ ಹಸ್ತಾಸನ, ಉಸಿರು ಬಿಡ್ತಾ ಹಾಗೆ ಬಿಗಿ ಹಿಡಿತಾ ನಮಸ್ಕಾರ ಪೊಸಿಷನ್. ಎಷ್ಟು ಸಲ ಆಯ್ತು? 4 ಸಲ ಆಯ್ತು. ಇನ್ನೊಮ್ಮೆ ಮಾಡೋಣ. ಇನ್ನೊಮ್ಮೆ ನಾನು ಹೀಗೆ ತಿಳ್ಕೊಂಡು ಮಾಡೋಣ, ನಿಮ್ಗೆ ಗೊತ್ತಾಗುತ್ತೆ ಪೋಸ್ಟರು. ಪ್ರಣಾಮಾಸನ, ಇನ್ಹೇಲ್ ಬ್ಯಾಕ್ ಊರ್ಧ್ವ ಹಸ್ತಾಸನ, ಎಕ್ಸೇಲ್ ಪಾದಹಸ್ತಾಸನ, ಇನ್ಹೇಲ್ ಅಶ್ವ ಸಂಚಲನಾಸನ. ನೋಡಿ, ಕಾಲು ಇಳ್ತಾ ಇರಬೇಕು. ಎಕ್ಸೇಲ್ ಪರ್ವತಾಸನ, ಇನ್ಹೇಲ್ ಅಂಡ್ ಹೋಲ್ಡ್ ಅಷ್ಟಾಂಗ. ಇನ್ಹೇಲ್ ಹೋಲ್ಡ್ಗೆ ಏನಂತ ಕರೀತಾರೆ ಸಂಸ್ಕೃತ ಅಲ್ಲಿ? ಅಂತರ್ಕುಂಭಕ. ಕಂಪ್ಲೀಟ್ ಎಕ್ಸೇಲ್ ಭುಜಂಗಾಸನ. Breathe out, exhalation, Sarvasasana. Inhale, Vamashva Sanchalanasana.
ಪಾದಹಸ್ತಾಸನ. Exhale. Inhale, urdhva hastasana. Exhale, hold Pranamasana. Hands down, relax. Relax. Surya Namaskara, complete asana from toes from head. ಕಾಲಿನಿಂದ ಅಡಿಯಿಂದ ಮುಡಿಯವರೆಗೂ ಎಲ್ಲ ನರನಾಡಿಗಳನ್ನ ಆಕ್ಟಿವ್ ಮಾಡ್ತಾ ಬರುತ್ತೆ. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ವೇಟ್ ಮ್ಯಾನೇಜ್ಮೆಂಟ್ ಚೆನ್ನಾಗಿರುತ್ತೆ. ವೇಟ್ ಮ್ಯಾನೇಜ್ಮೆಂಟ್ ಯಾರು ಮಾಡ್ಕೋಬೇಕು, ಯಾರು ಸಣ್ಣ ಆಗಬೇಕು ಅನ್ನೋರು ಇದನ್ನ ಡೈಲಿ ಪ್ರಾಕ್ಟೀಸ್ 24 ಟೈಮ್. 24 ಟೈಮ್ ಮೀನ್ಸ್ 2 ರೌಂಡ್ಸ್. 2 ರೌಂಡ್ಸ್ ಯಾರು ಅಭ್ಯಾಸ ಮಾಡ್ತೀರೋ ಅವರು ಅಭ್ಯಾಸ ಮಾಡೋದ್ರಿಂದ ವೇಟ್ ಮ್ಯಾನೇಜ್ಮೆಂಟ್ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಹಾಗೆ ನಿಮ್ಮ ಸ್ಪೈನ್ಗೆ ಫ್ಲೆಕ್ಸಿಬಿಲಿಟಿ ಇರುತ್ತೆ. ಯಾರು ಮಾಡಬಾರ್ದು. ಸೊ ಮೇನ್ ಒಂದು ಯೋಗ ಟೀಚರ್ ಅವರು ತಿಳ್ಕೋಬೇಕಾದ ಒಂದು ಮುಖ್ಯವಾದ ವಿಷಯ ಅಂದ್ರೆ ಆಸನಗಳನ್ನ ಯಾರು ಮಾಡಬೇಕು, ಯಾರು ಮಾಡಬಾರ್ದು. ಮುಖ್ಯವಾಗಿ ಯಾರು ಮಾಡಬಾರ್ದು. ಯಾರಿಗೆ ಆಪರೇಷನ್ ಆಗಿರುತ್ತೆ, ಸ್ಪೈನಲ್ಲಿ ಪ್ರಾಬ್ಲಮ್ ಇರುತ್ತೆ. ಸೊ ಕೆಲವರಿಗೆ ನಿಮ್ಗೆ ಗೊತ್ತಿದೆ ಸ್ಪೈನಲ್ಲಿ ಬಲ್ಜ್ ಆಗಿರೋದಿರುತ್ತೆ, ಎಲ್ಬೋ ಪ್ರಾಬ್ಲಮ್ ಇರುತ್ತೆ, ಮಂಡಿಸಿ ಪ್ರಾಬ್ಲಮ್ ಇರುತ್ತೆ, ಅವ್ರಿಗೆ ಸರ್ಜರಿ ಆಗಿರುತ್ತೆ, ರಾಡ್ ಹಾಕಿರ್ತಾರೆ ಮಣ್ಣಿಗೆ. ಅಂತವೆಲ್ಲ ಸೂರ್ಯ ನಮಸ್ಕಾರವನ್ನ ಅಭ್ಯಾಸ ಮಾಡೋದು ಬೇಡ. ಆ ಟೈಮಲ್ಲಿ ನಿಮ್ಮ ಕ್ಲಾಸ್ಗೆ ಬರಬಹುದು. ಆ ಶಿಬಿರಾರ್ಥಿಗಳು ಬಂದಾಗ ನೀವು ಏನ್ ಮಾಡ್ಬೇಕು, ಅವ್ರಿಗೆ ಕೂತ್ಬಿಟ್ಟು ನೀವು ಕಪಾಲಭಾತಿ ಮಾಡ್ತೀವಿ. ಸೇಮ್ 5 minutes ಕಪಾಲಭಾತಿ ನಮ್ಗೆ ಸೂರ್ಯ ನಮಸ್ಕಾರದ ಒಂದು ಎಫೆಕ್ಟ್ ನ, 1 ರೌಂಡ್ ಸೂರ್ಯ ನಮಸ್ಕಾರದ ಎಫೆಕ್ಟ್ ನ ಕೊಡ್ತಾ ಇರ್ತಾರೆ. ಕಪಾಲಭಾತಿ ಅಭ್ಯಾಸ ಮಾಡಂತೀವಿ. ಅವ್ರಿಗೆ ಸೂರ್ಯ ನಮಸ್ಕಾರವನ್ನ ನೀವು ಮಾಡಿಸ್ಕೋಬೇಕು. ಸಮಸ್ಥಿತಿ. ಈಗ ನಿಂತು ಮಾಡುವ ಕೆಲವು ಆಸನಗಳನ್ನ ಮಾಡೋಣ. ಪಾದವನ್ನ ಜೋಡಿಸಿ, 2 ಹಸ್ತಗಳು ಉಸಿರಾಟದೊಂದಿಗೆ ಮೇಲೆ. ಇದನ್ನ ಏನಂತಾರೆ, ತಾಡಾಸನ. ಹಾಳೆಗಳಿಗೆ ಎಷ್ಟು ಸಾಧ್ಯ ಅಷ್ಟು ಸ್ಟ್ರೆಚ್ ಮಾಡ್ತಿರ್ಬೇಕು. ನಿಮ್ಮ ಪಾದ ನೆಲಕ್ಕೆ ಹೋಗ್ತಾ ಇರಬೇಕು. ದೃಷ್ಟಿ ನೇರವಾಗಿರಬೇಕು. ಯಾವುದೇ ಕಾರಣಕ್ಕೂ ಆ ಕಡೆ ಈ ಕಡೆ ನೋಡ್ತೀರಾ, ನೇರ ದೃಷ್ಟಿ. ಹಾಗೆ ಬೆರಳುಗಳನ್ನ ಲಾಕ್ ಮಾಡಿ, ಇಂಟರ್ ಲಾಕ್ ಮಾಡಿ, ರಿವರ್ಸ್ ಮಾಡಿ. ಬ್ಯಾಲೆನ್ಸ್ ಯುವರ್ ಟೋಸ್. ದೃಷ್ಟಿ ನೇರಾಗಿ. ಇದರ ಹೆಸರು ಏನು, ಉತ್ತಿತ್ತ ತಾಡಾಸನ. ದೃಷ್ಟಿ ನೇರ. ಬ್ಯಾಲೆನ್ಸ್ ಯುವರ್ ಟೋಸ್. ಈಸ್ ಡೌನ್. ಈಗ 2 ಕಾಲಿಗೆ ಅಂತರ 1 feet ಡಿಸ್ಟೆನ್ಸ್ ಇಡಿ. ಇನ್ಹೇಲ್, ಎಕ್ಸೇಲ್, ರೈಟ್. ಹೀಗೆಲ್ಲ ಹೋಗಬಾರ್ದು ನೋಡಿ. ಇನ್ಹೇಲ್, ಎಕ್ಸೇಲ್, ನೀವು ಕರೆಕ್ಟ್ ಸ್ಟ್ರೈಟ್ ಆಗಿರಬೇಕು. ಎಲ್ಬೋ ಸ್ಟ್ರೈಟ್ ಇರಬೇಕು. ಸೆಂಟರ್. ಇನ್ಹೇಲ್, ಎಕ್ಸೇಲ್, ಲೆಫ್ಟ್. ಬ್ರೀತ್ ಔಟ್. ಇನ್ಹೇಲ್, ಸೆಂಟರ್. ಕಾಲ್ ಜೋಡಿಸಿ ನಿಧಾನವಾಗಿ ನಿಮ್ಮ ಕೈಗಳನ್ನ ಬಿಡಿಸ್ತಾ ಬನ್ನಿ. ನಿಧಾನವಾಗಿ, ಎಷ್ಟು ನಿಧಾನವಾಗಿ ಬಿಡಿಸ್ತೀರೋ ನಿಮ್ಗೆ ಅಷ್ಟು ಒಂದು ಸೂರ್ಯ ನಮಸ್ಕಾರದಿಂದ ಆಗಿರುವ ಜಾಗಿಂಗ್ ಆಗಿರುವ ಒಂದು ಬಾಡಿ ಪೇನ್ ಎಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಪ್ರತಿ ಯಾರಾಗಿ ಹೊಸ ಅಭ್ಯಾಸ ಕಲಿತಾಗ ಸ್ವಲ್ಪ ಮಸಲ್ಸ್ ಪೇನ್ ಬರುತ್ತೆ. ಇವತ್ತು ನಾಳೆ ಸ್ವಲ್ಪ ಪೇನ್ ಇರುತ್ತೆ. ಬಿಸಿನೀರಲ್ಲಿ ಸ್ನಾನ ಮಾಡಿ ಹಾಗೆ ಬಿಸಿನೀರನ್ನ ಕುಡಿತಾ ಬನ್ನಿ, ಕಮ್ಮಿ ಆಗುತ್ತೆ. ಈಗ ಸಡನ್ ಆಗಿ ವಾಕಿಂಗ್ ಮಾಡೋದ್ರ ಸಮೇತ ನಿಮ್ಗೆ ಟೈಸ್ ಪೇನ್ ಆಗುತ್ತಲ್ಲ, ಅದೇ ರೀತಿ ಹೊಸ ಅಭ್ಯಾಸದಿಂದ ನೆಕ್ಸ್ಟ್ ನೀವು ಇದನ್ನ ದಿನ ಅಭ್ಯಾಸ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಯಾವುದೇ ಬಾಡಿ ಪೇನು ಬರೋದಿಲ್ಲ. ಯಾವುದೇ ರೀತಿ ತಾಡಾಸನ. ತಾಡಾಸನ ಒಂದು ಒಳ್ಳೆ ಮಕ್ಕಳ ಒಂದು ಹೈಟ್ ಇನ್ಕ್ರೀಸ್ ಆಗೋಕ್ಕೆ ಒಂದು ಒಳ್ಳೆ ಆಸನ ತಾಡಾಸನ. ತಾಡಾಸನದಲ್ಲಿ ಯಾವ್ದಾದ್ರು ಮಾಡಿದ್ವಿ, ತಾಡಾಸನ, ಉತ್ತಿತ್ತ ತಾಡಾಸನ, ಪಾರ್ಶ್ವ ತಾಡಾಸನ ಅಂದ್ರೆ ತ್ರಿಯಂಗ ತಾಡಾಸನ. ಈ 3 ತಾಡಾಸನವನ್ನ ಮಾಡಿದೀವಿ. ಇದು ನಮ್ಗೆ ಯಾರಿಗೆ ಫ್ಲಾಟ್ ಫೀಟ್ ಇರುತ್ತೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತೆ, ಸ್ಪೈನ್ ಪ್ರಾಬ್ಲಮ್ ಇರುತ್ತೆ, ಯಾವಾಗಲೂ ಬೇರೆ ಹೊಡೆತಾ ಬರ್ತಾ ಇರುತ್ತೆ, ಅವರು ಅಭ್ಯಾಸ ಮಾಡೋದ್ರಿಂದ ಕಮ್ಮಿ ಆಗ್ತಾ ಬರುತ್ತೆ. ನೆಕ್ಸ್ಟ್ ಆಸನ ಪಾದಹಸ್ತಾಸನ, ಫಾರ್ವರ್ಡ್ ಬೇಕ್. ಯಾರಿಗೆ ಸಿವಿಯರ್ ಬ್ಯಾಕ್ ಪೇನ್ ಇದೆ, ಎನಿ ಇಂಜುರಿ ಆಗಿದೆ, ಬ್ಯಾಕ್ L4 L5 ಪ್ರಾಬ್ಲಮ್ ಇದೆ, ಅವರು ಈ ಅಭ್ಯಾಸವನ್ನ ಮಾಡೋದು ಬೇಡ. ಇನ್ಹೇಲ್, ಲಿಫ್ಟ್ ಯುವರ್ ಬೋತ್ ಹ್ಯಾಂಡ್ಸ್ ಅಪ್. Exhale, exhale. Try to touch palm down. ಯಾರು ಇಷ್ಟು ನೋಡಿ ಇಷ್ಟ ಮಾಡಿ, ಒಂದೆಲ್ಲ ಒಬ್ಬರು ಇಷ್ಟೇ ಇರುತ್ತೆ, ಇನ್ನೊಬ್ರು ಇಷ್ಟ ಆಗ್ತಾರೆ, ಪರವಾಗಿಲ್ಲ. ಆದ್ರೆ ಯಾವುದೇ ಕಾರಣಕ್ಕೂ ನೀವು ಮಾತ್ರ ಫೋಲ್ಡ್ ಮಾಡಬೇಡಿ. ಉಸಿರಾಟ ಸಹಜವಾಗಿರ್ಬೇಕು. ಅಡ್ವಾನ್ಸ್ ತೋರಿಸ್ತೀನಿ. ನಿಮ್ಮ ಬೆರಳನ್ನ ಲಾಕ್ ಮಾಡ್ಕೊಳ್ಳಿ. ಒಂದು ಎಲ್ಬೋನ ಡೌನ್ ಬೆಂಡ್ ಮಾಡಬೇಕು. ಉಸಿರು ತಗೊಂಡು ಉಸಿರು ಬಿಡ್ತಾ breathe in, lift your both hands up. Exhale, hands down. ಪಾದಹಸ್ತಾಸನ ಆದ್ಮೇಲೆ ಮಸ್ಟ್ ಅಂಡ್ ನಾವು ಅರ್ಧ ಚಂದ್ರಾಸನ ಮಾಡಬೇಕು. ಅರ್ಧ ಚಂದ್ರಾಸನದಲ್ಲಿ ಕೈಗಳು ನೋಡಿ, ನಮ್ಮ 2 ಕೈಗಳು ಹೀಗೆ ಇಟ್ಕೋಬಾರ್ದು.
ಎರಡು ಹಸ್ತಗಳು ಇಟ್ಕೋಬೇಕು. ನೀವು ಹೀಗೆ ಇಟ್ಕೊಂಡಾಗ ನಿಮಗೆ ಬೆನ್ನಿಗೆ ಏನು ಪ್ರಾಬ್ಲಮ್ ಇದ್ರು ಏನು ಅದು ಎಫೆಕ್ಟ್ ಗೊತ್ತಾಗಲ್ಲ. ಬ್ಯಾಕ್ ಪೇನ್ ಕಮ್ಮಿ ಆಗ್ತಾ ಬರುತ್ತೆ ಹೀಗೆ ಇಟ್ಕೊಂಡು ಮಾಡೋದ್ರಿಂದ. ಉಸಿರಾಟ ಬ್ರೀಥಿಂಗ್ ಬ್ಯಾಕ್. Inhale, center. ನಾವು ಹೇಗೆ ಹೋದ್ವಿ? ಉಸಿರು ತಗೊಳ್ತಾನೆ ಹಿಂದೆ ಹೋದ್ವಿ, ಉಸಿರು ತಗೊಳ್ತಾನೆ ಮುಂದೆ ಬಂದ್ವಿ. ಬಗ್ಗಾದಾಗ ಮಾತ್ರ ನಾವು ಉಸಿರು ಬಿಡ್ತಾ ನಾವು ಬಗ್ಬೇಕು, ಉಸಿರು ತಗೊಳ್ತಾ ಮೇಲೆ ಬರಬೇಕು. ಇದನ್ನ ಗಮನಿಸಿ ಯೋಗ ಶಿಕ್ಷಕರಾಗೋದು ನೀವು ಯಾವ ರೀತಿ ಉಸಿರಾಟ ಮಾಡಬೇಕು. ಫಾರ್ವರ್ಡ್ ಬೆಂಡ್ ಅಲ್ಲಿ ನೀವು ಏನಾದ್ರು ಇನ್ಹಲೇಷನ್ ಮಾಡ್ತಾ ಫಾರ್ವರ್ಡ್ ಬೆಂಡ್ ಮಾಡಿದ್ರೆ ಅವ್ರಿಗೆ ಬ್ಯಾಕ್ ಪೇನ್ ಕಟ್ಟಿಟ್ಟ ವೃತ್ತಿ ಆಗುತ್ತೆ. ಉಸಿರು ಬಿಡ್ತಾ ಬಿಡ್ತಾನೆ ನೀವು ಬಗ್ಬೇಕು, ಇನ್ಹಲೇಷನ್ ಮಾಡ್ತಾ ಮಾಡ್ತಾನೆ ಹಿಂದೆ ಹೋಗ್ಬೇಕು. ಎಷ್ಟು ಅಭ್ಯಾಸ ಆಯ್ತು? ಯೋಗಿಕ್ ಜಾಗಿಂಗ್ ಸೂಕ್ಷ್ಮ ವ್ಯಾಯಾಮ ಆಯ್ತು, ಯೋಗಿಕ್ ಜಾಗಿಂಗ್ ಆಯ್ತು, ನಂತರ ಸೂರ್ಯ ನಮಸ್ಕಾರ ಆಯ್ತು, ತಾಡಾಸನ, ಪಾದಹಸ್ತಾಸನ, ಅರ್ಧಚಂದ್ರಾಸನ. ಈಗ ನಾವು ವೃಕ್ಷಾಸನ ಮಾಡೋಣ. ವೃಕ್ಷಾಸನ ಇಂಗ್ಲಿಷ್ ಅಲ್ಲಿ ಇದನ್ನ ಟ್ರೀ ಪೋಸ್ ಅಂತಾರೆ. ತಾಡಾಸನ ಇಂಗ್ಲಿಷ್ ಅಲ್ಲಿ ಏನಂತಾರೆ? ಪಾಮ್ ಟ್ರೀ ಪೋಸ್. ಫಾರ್ವರ್ಡ್ ಬೆಂಡಿಂಗ್, ಬ್ಯಾಕ್ವರ್ಡ್ ಬೆಂಡಿಂಗ್ ಆಸನ, ಅರ್ಧಚಂದ್ರಾಸನ. ಯಾರು ಸ್ಕೂಲಲ್ಲಿ ಟೀಚರ್ ಆಗಿ ಕೆಲಸ ಮಾಡಕ್ಕೆ ಇಷ್ಟಪಡ್ತೀರೋ ಅವರು ಸ್ವಲ್ಪ ಇಂಗ್ಲಿಷ್ ಅಲ್ಲಿ ಹೆಸರುಗಳನ್ನ ನೆನಪಿರ್ಬೇಕು, ಗೊತ್ತಿರ್ಬೇಕು. ತಾಡಾಸನದಲ್ಲಿ ಕಾಲ ಎತ್ತಿ ನಿಮ್ಮ ನೋಡಿ ಕಾಲ್ಗಳು ಇಲ್ಲಿ ಇಟ್ಕೊಂಡಿಲ್ಲ ಪರವಾಗಿಲ್ಲ, ಸ್ಟಾರ್ಟಿಂಗ್ ಅಭ್ಯಾಸಗಳು ಇಲ್ಲಿ ಇಟ್ಕೊಂಡು ಮಾಡಿ ಪರವಾಗಿಲ್ಲ. ಇದರ ಒಂದು ಕರೆಕ್ಟ್ ಪೊಸಿಷನ್ ನಿಮ್ಮ ಸೈಜ್ ಮೇಲೆ ದೃಷ್ಟಿ ನೇರ ಇರಲಿ. ಎರಡು ಹಸ್ತಗಳು ಕೊಂಡ ಮೇಲೆ ಏಕ ವೇ ತ್ರೀಣಿ ಚತ್ವಾರಿ. ಐದೈದು ಅಭ್ಯಾಸ ಮಾಡೋಣ ಈ ಕ್ಲಾಸಲ್ಲಿ. ನಿಮ್ಮ ಕ್ಲಾಸಲ್ಲಿ ನೀವು 10ರಿಂದ 15 ಕೌಂಟ್ ಕೊಡ್ಬೋದು. 1 2 3 4 5 ಪಂಚ ಶತು ಸಪ್ತ ಅಷ್ಟ. ನಾವೆಲ್ಲರೂ ಏಕ वे त्रीणि चत्वारि पंच. Concentrate straight. 1 2 3 4 5 ಶತು ಸಪ್ತ ಅಷ್ಟ ನವ. ರಿಲ್ಯಾಕ್ಸ್. ವೃಕ್ಷಾಸನ. ನೆಕ್ಸ್ಟ್ ಆಸನ ಮರ್ಕಟಾಸನ. ಸ್ಟ್ಯಾಂಡಿಂಗ್ ಮರ್ಕಟಾಸನದಲ್ಲಿ ನಾನೇನಿದ್ದು ಮರ್ಕಟಾಸನ ಮಾಡಿ ಕೆಳಗಡೆ ಕೂತ್ಕೊಳ್ಳೋಣ. ಮರ್ಕಟಾಸನ walk your toes, look straight. ಮರ್ಕಟ means monkey pose. ಹಾಗೆ ನಿಧಾನವಾಗಿ ನೀವೇನ್ ಮಾಡಿ ಕೂತ್ಕೊಳ್ಳಿ. ಇದನ್ನ ಅಯ್ಯಪ್ಪಾಸನ ಅಂತಾರೆ. ಯಾರಿಗೆ ಹೊಟ್ಟೆ ಪ್ರಾಬ್ಲಮ್ ಇರುತ್ತೆ, ಡೈಜೆಷನ್ ಆಗ್ತಾ ಇರಲ್ಲ ಅವರು ಟ್ರೈ ಮಾಡಿ ಕೂತ್ಕೊಳ್ಳೋಕೆ. ಹಾಗೆ ಕಾಲು ಕ್ರಾಸ್ ಮಾಡಿ ದಂಡಾಸನ ಬನ್ನಿ. ದಂಡಾಸನ ನೀ ಮೂಮೆಂಟ್ಸ್ ನಿಧಾನವಾಗಿ ಅಭ್ಯಾಸವನ್ನ ಕಲಿತಾ ಹೋಗೋಣ. ನೀವು ಎಂಟು ಮಾಡುವ ಆಸನಗಳನ್ನ ನಾಳೆ ಸ್ವಲ್ಪ ಜಾಸ್ತಿ ಮಾಡ್ತಾ ಹೋಗೋಣ. ದಿನಕ್ಕೆ ನಾವು ಇನ್ಕ್ರೀಸ್ ಮಾಡೋಣ ಆಸನಗಳನ್ನ, ಒಂದೇ ಸಲ ಎಲ್ಲ ಮಾಡೋದು ಬೇಡ. ನಾವು ದಂಡಾಸನಕ್ಕೆ ಹೋದಾಗ ವಜ್ರಾಸನಕ್ಕೆ ಹೋಗೋಣ. ವಜ್ರಾಸನದಲ್ಲಿ ನಾವು ಕೂತ್ಕೊಳ್ಳಿ. ದಂಡಾಸನ ಸಡನ್ ಆಗಿ ನಾವು ವಜ್ರಾಸನಕ್ಕೆ ಹೋಗಬಾರ್ದು. ಬಲಗಾಲ ಹಿಂದೆ ತಗೋಬೇಕು. ಆಮೇಲೆ ನಮ್ಮ ಕೀಸ್ಗೆ ನಾವು ಕೂತ್ಕೊಂಡು ನಂತರ ಎಡ್ಗಾಲ ಹಿಂದೆ ತಗೋಬೇಕು. ನೀವು ಈ ರೀತಿ ಅಭ್ಯಾಸವಾಗಿ ಡಿಸಿಪ್ಲಿನ್ ವೇ ನೀವು ಯೋಗಾಭ್ಯಾಸವನ್ನ ಮಾಡಿಸ್ಬೇಕು. ಯಾವತ್ತು ನಾವು ಕೂತ್ಕೊಂಡು ಮಾಡಿದಾಗ ವಜ್ರಾಸನದಲ್ಲಿ ಕೂತ್ಕೊಂಡಾಗ ಮೊದಲು ಮಾಡಬಹುದಾದ ಒಂದು ಆಸನ ಯಾವುದು? ಮಂಡೂಕಾಸನ. ಮಂಡೂಕಾಸನ. ಎರಡು ಹಸ್ತಗಳನ್ನ ಆದಿ ಮುದ್ರೆ ತಗೊಳ್ಳಿ, ಹಿಂಗೆ ಫೋಲ್ಡ್ ಮಾಡಿ ಹೊಟ್ಟೆಯನ್ನ ಪ್ರೆಸ್ ಮಾಡಿ. ಇದು ಬ್ರಹ್ಮ ಮುದ್ರಾ ಆಗ್ತದೆ. ಹಿಂಗೆ ಫಸ್ಟ್ ಸ್ಟಾರ್ಟಿಂಗ್ ಯಾರಿಗೆ ಹೋಲ್ಡ್ ಮಾಡಬೇಕಲ್ವ ಇನ್ಹೇಲ್ ಎಕ್ಸೇಲ್ ಮಾಡ್ತಾನೆ ಮಾಡಿ. ಇಲ್ಲಿ ಎಕ್ಸೇಲ್ ಡೌನ್, ಎಕ್ಸೇಲ್ ಮಾಡ್ತಾ ಡೌನ್ ಮಾಡಿ, ಉಸಿರು ಬಿಡ್ತಾ ಡೌನ್. ಇನ್ಹೇಲ್ ಅಪ್, ಎಕ್ಸೇಲ್ ಡೌನ್, ಇನ್ಹೇಲ್ ಅಪ್. ಈಗ ನಾವು ಪರ್ಫೆಕ್ಟ್ ಆಗಿ ಮಂಡೂಕಾಸನ ಮಾಡೋಣ. ಬ್ರೀಥಿಂಗ್ ಕಂಪ್ಲೀಟ್ ಬ್ರೀತ್ ಔಟ್. Hold your breath and wait. ಎಷ್ಟು ಸಾಧ್ಯ ಅಷ್ಟು ನೀವು ಉಸಿರನ್ನ ಬಿಗಿಯುವುದಕ್ಕೆ ಪ್ರಯತ್ನ ಪಡಿ. ಬಾಯನ್ನು ಮುಚ್ಚಿರಲಿ. ನಿಮ್ಮ ತಲೆ ಭಾಗವನ್ನು ಗಮನಿಸ್ತಾ ಬನ್ನಿ. ಉಸಿರು ತಗೊಳ್ತಾ ಮೇಲೆ
Complete breathe out. Hold and wait. Inhale up. Exhale. Hold and wait. Inhale up. ಯಾವುದು ಮಂಡೂಕಾಸನ. ಮಂಡೂಕಾಸನ ಯಾರಿಗೆ ಡಯಾಬಿಟಿಕ್ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇರುತ್ತೆ, ಹೋಗಿದ್ದೀರಾ ಒಂದು 15 ದಿವಸ ಎಲ್ಲ ಚೆಕ್ ಮಾಡ್ಕೊಂಡು ಬಂದಿದ್ದೀರಾ ಡಯಾಬಿಟಿಕ್ ಇದೆ, ಈಗ ನೀವು ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಿಲ್ಲ. ಸೊ ಇದನ್ನ ನೀವು 20 ನಿಮಿಷ ಕಂಟಿನ್ಯೂಸ್ ಆಗಿ ಮಾಡೋದ್ರಿಂದ ನಿಮಗೆ ಒಂದು ಶುಗರ್ ಕಂಟ್ರೋಲ್ ಆಗ್ತಾ ಬರುತ್ತೆ. ಯಾರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತೆ, ಸ್ಟಮಕ್ ನ ರಿಡ್ಯೂಸ್ ಮಾಡ್ಕೊಂಡು ಇಷ್ಟಪಡ್ತೀರಾ ಅವೆಲ್ಲ ಈ ಅಭ್ಯಾಸವನ್ನ ಮಾಡ್ತಾ ಹೋಗ್ಬೇಕು. ಮಂಡೂಕಾಸನ ಪ್ರಕಾರಗಳು ಇದನ್ನ ಲೆಫ್ಟ್ ಹ್ಯಾಂಡ್ ಮೇಲಿದ್ರೆ ಭೈರವಿ ಮುದ್ರೆ ಅಂತಾರೆ, ರೈಟ್ ಹ್ಯಾಂಡ್ ಮೇಲಿದ್ರೆ ಭೈರವ ಮುದ್ರೆ ಅಂತಾರೆ. ನಿಮಗೆ ಮುದ್ರಾ ಕ್ಲಾಸಲ್ಲಿ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಈಗ ಎಡೆ ಮುಂದೆ ಇಟ್ಕೊಂಡು ಬಲಗೈಗೆ ಬರ ಹಸ್ತನ ಹಿಂದೆ ತಗೊಳ್ಳಿ, ಹೊಟ್ಟೆನ ಪ್ರೆಸ್ ಮಾಡಿ, ಬ್ರೀತಿಂಗ್ ಕಂಪ್ಲೀಟ್ ಬ್ರೀತ್ ಔಟ್, ಹೋಲ್ಡ್ ಅಂಡ್ ಬ್ರೀತ್. ಈಗ ಬಟ್ಟೆ ಸರಿಯಾಗಿ ಎಡೋದಾದ್ರೆ ಹಿಂದೆ ಕೂತಿರ್ಬೇಕು, ದೃಷ್ಟಿ ನೇರ, ಕಣ್ಣು ಮುಚ್ಚಬಾರ್ದು. ನಿಮ್ಮ ತಲೆಯ ಭಾಗವನ್ನು ಗಮನಿಸಿ, ನಿಮ್ಮ ತಲೆಯ ಭಾಗಕ್ಕೆ ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಆಗುವುದರಲ್ಲಿ. ಬ್ರೀತಿಂಗ್ ಅಪ್, ಕಂಪ್ಲೀಟ್ ಬ್ರೀತ್ ಔಟ್, breathing up, relax. Last ಯಾವುದು ಮಂಡೂಕಾಸನ. ನೆಕ್ಸ್ಟ್ ಆಸನ ಶಶಾಂಕಾಸನ. ಶಶಾಂಕಾಸನಕ್ಕೆ ಇನ್ನೊಂದು ಕೆಲವು ಇನ್ಸ್ಟಿಟ್ಯೂಷನ್ ಏನಂತ ಹೇಳ್ತಾರೆ, ಅಧೋಮುಖ ವಜ್ರಾಸನ ಅಂತಾರೆ. ಐಂಗಾರ ಯೋಗದಲ್ಲಿ ಅದನ್ನ ಅಧೋಮುಖ ವಜ್ರಾಸನ ಅಂತಾರೆ, ಬಾಲಾಸನ ಅಂತಾರೆ. ಇಂಗ್ಲಿಷ್ ಅಲ್ಲಿ ಇದರ ಹೆಸರು ಚೈಲ್ಡ್ ಪೋಸ್, ಶಶಾಂಕಾಸನ ಅಥವಾ ಚೈಲ್ಡ್ ಪೋಸ್. ಎರಡು ಹಸ್ತಗಳು ಉಸಿರಾಟದೊಂದಿಗೆ ಮೇಲೆ, ಬ್ರೀಥಿಂಗ್, breathe out, breathe out. Try to touch forehead down, elbows first down, forehead down. ಹಿಂದೆ ಕೂತಿರ್ಬೇಕು, ಹಿಂದೆ ಎಡಬಾರ್ದು, ಯಾವುದೇ ಕಾರಣಕ್ಕೂ ನಿಮ್ಮ ಬಟ್ಟೆಸ್ತು. Inhale up, exhale hands down. ವಜ್ರಾಸನದ ಯಾವ ಅಭ್ಯಾಸ ಮಾಡಿದ್ವಿ, ಮಂಡೂಕಾಸನ ಹಾಗೆ ಶಶಾಂಕಾಸನ. ಈಗ ಲೆಗ್ ಕ್ರಾಸ್ ಮಾಡಿ ದಂಡಾಸನಕ್ಕೆ ಕೂತ್ಕೊಳ್ಳೋಣ. ನಾಳೆ ವಜ್ರಾಸನದಲ್ಲಿ ಕೆಲವು ಆಸನಗಳನ್ನ ಅಭ್ಯಾಸ ಮಾಡೋಣ. ನೀ ಮೂವ್ಮೆಂಟ್ಸ್ ಕೊಡಿ. Inhale, lift your both hands up. Exhale, exhale, lock your toes. First ನಾವು ನಮ್ಮ ಕಾಲಿನ ಬೆರಳುಗಳನ್ನ ಇದ್ದಾಗ ಮಾತ್ರ ಪಾದ ಪಶ್ಚಿಮೋತ್ತಾನಾಸನ ಮಾಡಕ್ಕಾಗುತ್ತೆ. ಯಾವುದೇ ಕಾರಣಕ್ಕೂ ನೀ ಬಗ್ಗಿಸಬಾರ್ದು, ನೀ ಸ್ಟ್ರೈಟ್ ಇರಬೇಕು. ಅದಕ್ಕೆ ಇದು ಬೇಸಿಕ್ ಆಸನ. ಪಶ್ಚಿಮೋತ್ತಾನಾಸನ ಮಾಡೋರಿಗೆ ಕಲ್ತ್ಕೊಳ್ಳೋರಿಗೆ ಇದು ಬೇಸಿಕ್ ಆಸನ ಇರುತ್ತೆ. ಪಾದಾಂಗುಷ್ಟ ದಂಡಾಸನ. ಈಗ ಕೂತ್ಕೊಳ್ಳೋದು ಯಾವ ಆಸನ ಇದು, ದಂಡಾಸನ. ದಂಡ ಮೀನ್ಸ್ ಸ್ಟಿಕ್. Breathing, lift your both hands up. Exhale, exhale, ಪಶ್ಚಿಮೋತ್ತಾನಾಸನ. ಎಷ್ಟು ಸಾಧ್ಯ ಅಷ್ಟು ನಿಧಾನವಾಗಿ ಬಿಡ್ತಾ 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 ಕೆಳಗಡೆ ಬನ್ನಿ. ನಿಮ್ಮ ಫೋರ್ಹೆಡ್ ಮತ್ತೆ ನೀನ ಟಚ್ ಮಾಡೋದು. ಫಸ್ಟ್ ಎಲ್ಬೋಸ್ ಡೌನ್ ಮಾಡಿ, ಈಸಿಯಾಗಿ ಟಚ್ ಮಾಡಬಹುದು. ನೋಡಿ, ಉಸಿರು ಬಿಡ್ತಾ ಈ ರೀತಿ ಮಾಡ್ತಾ ಹೋಗಿ. ಹಾಗೆ ಇನ್ಹೇಲ್ ಅಪ್, ಮತ್ತೊಮ್ಮೆ ಮಾಡೋಣ. ಎಕ್ಸೇಲ್, ಎಕ್ಸೇಲ್, ಟ್ರೈ ಟು ಟಚ್ forehead. Inhale, lift your both hands up. Exhale, hands down. ಇದರಲ್ಲಿ ಇನ್ನೂ 3 ಸ್ಟೆಪ್ ಇದೆ. ನೆಕ್ಸ್ಟ್ ಕ್ಲಾಸ್ ಗಳಲ್ಲಿ ನಾವು ಕಲ್ತ್ಕೊಂತಾ ಹೋಗೋಣ. ಈ ಮೂವ್ಮೆಂಟ್ಸ್ ಕೊಡಿ. ಹಾಗೆ ವಕ್ರಾಸನ. ನೋಡಿ, ವಕ್ರಾಸನದಲ್ಲಿ ನಮ್ಮ ನೀ ಮತ್ತೆ ಪಾದ ಸೇಮ್ ಲೈನ್ ಇರಬೇಕು. ವಕ್ರಾಸನಕ್ಕೆ ಇನ್ನೊಂದು ಹೆಸರು ಮರೀಚಾಸನ. ಮರೀಚಾಸನ ಅಂತ ಹೇಳ್ತಾರೆ. ಮರೀಚಾಸನ ಋಷಿಯಿಂದ ಈ ಹೆಸರು ಬಂದಿರೋದು. ವಕ್ರಾಸನ very very good for reducing PCOD, PCOS problem and reducing the belly fat and reducing the insulin. Who are suffering from diabetic, reducing the diabetic problem also. Inhale, lift your both hands up. Fully turn right side. ಬಲಗಡೆ ಫುಲ್ ತಿಳ್ಕೊಳ್ಳಿ. ನಿಮ್ಮ ಬಲ ಹಸ್ತವನ್ನ ನಿಮ್ಮ ಬಟೆಕ್ಸ್ ಪಕ್ಕ, ಬಲ ಬಟೆಕ್ಸ್ ಪಕ್ಕ ಕರೆಕ್ಟ್ ಹಿಂದಕ್ಕೆ ಇಡಬಾರ್ದು, ಸೈಡ್ ಇಡಬೇಕು. ಈಗ ನಿಮ್ಮ ಎಡ ಹಸ್ತದಿಂದ ನಿಮ್ಮ ನೋಡಿ
ಭಾಗವನ್ನ ಗಮನಿಸ್ತಾ ಬನ್ನಿ. ದೃಷ್ಟಿ ಸಂಪೂರ್ಣ ನಿಮ್ಮ ಬೆನ್ನಿದೆ. ಕಾಲು ನೇರ ಇರಬೇಕು. ಯಾರಿಗೆ ಪಾದ ಇಟ್ಕೊಂಡು ಹೋಗುತ್ತೆ ಇಟ್ಕೊಳ್ಳಿ, ಯಾರಿಗೆ ನೀ ಇಟ್ಕೊಂಡು ಹೋಗುತ್ತೋ ನೀರು ಸಮೇತ ಎಡದಿ ಸಮೇತ ಎಡ ಮಂಡಿ ಚಿತ್ರ ಸಮೇತ ಇಟ್ಕೋಬಹುದು. Center. Inhale, lift your both hands up. Exhale, hands down. Now left. Inhale, lift your both hands up. ಎರಡು ಹಸ್ತಗಳ ಉಸಿರಾಟದೊಂದಿಗೆ ಮೇಲೆ ಸಂಪೂರ್ಣವಾಗಿ ಎಡಗಡೆ ತಿರುಗಿ. Turn your left side. Left palm down. Now right hip touch. Left feet up. Right look back. ನಿಮ್ಮ ಎಡಪಾದ ಅಥವಾ ಬಲ ಮಂಡಿಯನ್ನ ಮುಟ್ಟಿ ದೃಷ್ಟಿ ಸಂಪೂರ್ಣ ನಿಮ್ಮ ಬೆನ್ನನ್ನ ನೋಡ್ತಾ ಇರಲಿ. Inhale, lift your both hands up. Exhale, hands down. ಯಾವುದು ಹೆಸರು? ವಕ್ರಾಸನ. Vakrasana, very very good for who are suffering from diabetic problem, reducing PCOS problem, and reducing the hormone imbalance also, reducing belly fat, ಹೊಟ್ಟೆಯನ್ನ ಕರಗಿಸುತ್ತೆ. ಯಾರಿಗೆ PCOD ಪ್ರಾಬ್ಲಮ್ ಇರುತ್ತೆ ಅವರಿಗೆ ಅದು ಕಮ್ಮಿ ಮಾಡ್ತಾ ಬರುತ್ತೆ. ಸಕ್ಕರೆ ಕಾಯಿಲೆ ಇರೋದು ಅಭ್ಯಾಸ ಮಾಡೋದ್ರಿಂದ ಶುಗರ್ ಲೆವೆಲ್ ಕಂಟ್ರೋಲ್ ಆಗ್ತಾ ಬರುತ್ತೆ. ಹಾಗೆ ಬಟರ್ಫ್ಲೈ ಮಾಡೋಣ. ಬಟರ್ಫ್ಲೈ ನೋಡಿ, ಬಟರ್ಫ್ಲೈ ಅಲ್ಲಿ ನಾವು ಕಂಪ್ಲೀಟ್ ಆಗಿ ಒಂದು ಆಸನದಲ್ಲಿ ಸ್ಥಿರವಾಗಿ ಈ ತರ ಕೂತ್ಕೊಂಡ್ರೆ ಇದನ್ನ ಬದ್ಧಾಸನ ಅಂತ. ಬೆನ್ನು ನೇರ ಇರಬೇಕು. ಈಗ ನಮ್ಮ ತೊಡೆಯನ್ನು ಸ್ವಲ್ಪ ಶೇಕ್ ಮಾಡೋಣ. ಇದನ್ನ ಬಟರ್ಫ್ಲೈ, ಇಂಗ್ಲಿಷ್ ಅಲ್ಲಿ ಇದನ್ನ ಬಟರ್ಫ್ಲೈ, ಸಂಸ್ಕೃತ ಅಲ್ಲಿ ಬದ್ಧ ಕೋನಾಸನ ಅಂತಾರೆ. ತಿತ್ತಲಿ ಆಸನ ಏನಂತ ಬದ್ಧ ಕೋನಾಸನ, ಬಟರ್ಫ್ಲೈ, ತಿತ್ತಲಿ ಆಸನ. ಯಾರಿಗೆ PCOD ಪ್ರಾಬ್ಲಮ್ ಇದೆ, ಯಾರಿಗೆ ಸಿವಿಯರ್ ಆಗಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ, ಗ್ಯಾಸ್ಟ್ರಿಕ್ ಕಮ್ಮಿ ಆಗ್ತಿಲ್ಲ, ಹೊಟ್ಟೆ ಕರಗಿಸ್ಕೋಬೇಕು ಅನ್ನೋರು ಸುಪ್ತ ಬದ್ಧ ಕೋನಾಸನ ಮಾಡಬಹುದು. ನೋಡಿ, ಉಸಿರು ತಗೊಳ್ಳಿ. ಉಸಿರು ಬಿಡ್ತಾ ಬಿಡ್ತಾ ನಿಮ್ಮ ಹಣೆನ ಮ್ಯಾಟ್ ಅಥವಾ ಫೀಟ್ ಎರಡರಲ್ಲಿ ಟಚ್ ಮಾಡೋದು. ನೋಡಿ, inhale out, legs flat, knee movements, relax. ಯಾವ್ಯಾವ ಆಸನ ಮಾಡಿದ್ವಿ ದಂಡಾಸನದಲ್ಲಿ ನಾವು? ಪಶ್ಚಿಮೋತ್ಥಾನಾಸನ, ವಕ್ರಾಸನ, ಹಾಗೆ ಬದ್ಧ ಕೋನಾಸನ. ಈಗ ನಾವು ಕೆಲವು ದಂಡೈಕ ಕೂಡ ಬರ್ತವೆ. ದಂಡೈಕಕ್ಕೆ ಕೆಲವು ಆಸನಗಳು ನಾವು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಮ್ಗೆ ಆ ದಂಡೈಕ ಮಾಡಕ್ಕಾಗುತ್ತೆ. ಸೊ ನೋಡಿ, ನಾವು ಪೂರ್ವೋತ್ಥಾನಾಸನ ಇಟ್ಕೊಂಡಿದ್ದೀವಿ. ನಮ್ಗೆ ಪಲಟಂಡದಲ್ಲಿ ಇದು ನಮ್ಗೆ ಯೂಸ್ ಆಗುತ್ತೆ. ಪಾಮ್ ರಿವರ್ಸ್ ತಗೊಳ್ಳಿ. ನಿಮ್ಮ ದೇಹವನ್ನ ಸಾಧ್ಯವಾದಷ್ಟು ಎತ್ತಿ. ಉಸಿರಾಟ ಸಹಜವಾಗಿ ನಿಧಾನವಾಗಿ ಡೌನ್. ಇದನ್ನ ಏನಂತ ಕರೀತಾರೆ? ಪೂರ್ವೋತ್ಥಾನಾಸನ. ಲಾಸ್ಟ್ ಪಶ್ಚಿಮೋತ್ಥಾನಾಸನ, ಫಾರ್ವರ್ಡ್ ವೇ. ಪೂರ್ವೋತ್ಥಾನಾಸನ, ನಾವು ಬ್ಯಾಕ್ ಹೋಗಿ ನಮ್ಮ ದೇಹವನ್ನ ಎತ್ತೋದು. ಹಾಗೆ ಮಕರಾಸನದಲ್ಲಿ ಬರೀ ಒಂದು 3-4 ಆಸನ ಮಾಡಿ ನಂತರ ಪ್ರಾಣಾಯಾಮಕ್ಕೆ ಹೋಗೋಣ. ಅರ್ಧೋಮುಖ ವಜ್ರಾಸನ, ಮಕರಾಸನ. ಮಕರಲ್ಲಿ ಕ್ರೊಕೊಡೈಲ್ ಪೋಸ್. ಮಕರಾಸನ, ಕ್ರೊಕೊಡೈಲ್ ಪೋಸ್. ಮಕರಾಸನದಲ್ಲಿ ಯಾರು ವಿಶ್ರಾಂತಿ ಮಾಡ್ತಾರೋ ಅವ್ರಿಗೆ ಲೈಫ್ ಫಾರ್ಮ್ ಹೆಚ್ಚಾಗ್ತಾ ಹೋಗುತ್ತೆ. ಮಕರಾಸನದಲ್ಲಿ ಯಾಕೆ ಹೆಚ್ಚಾಗ್ತಾ ಹೋಗುತ್ತೆ, ಯಾಕೆ ಎಲ್ಲಾ ಆಸನಗಳ ಹೆಸರು ಅನಿಮಲ್ ಹೆಸರು ಇದೆ ಅಂದ್ರೆ, ಕೆಲವು ಪ್ರಾಣಿಗಳು ಲೈಕ್ ಕೆಲವು ಸಸ್ತನಿಗಳು, ಸ್ನೇಕು, ಕ್ರೊಕೊಡೈಲು, ಮತ್ತೆ ಮಂಡುಕ, ಇವೆಲ್ಲ ಉಸಿರಾಟ ಹೇಗಿರುತ್ತೆ? ನಿಧಾನವಾಗಿ ಉಸಿರಾಟ ಮಾಡುತ್ತೆ. ಸೊ ಅದರ ಲೈಫ್ ಸ್ಪ್ಯಾನು ಜಾಸ್ತಿ ಇರುತ್ತೆ. ಅದೇ ನೀವು ಗಮನಿಸಿ, ಡಾಗು ಮತ್ತೆ ಕೋತಿ, ರ್ಯಾಬಿಟ್ ಇವೆಲ್ಲ ಉಸಿರಾಟ ಫಾಸ್ಟ್ ಆಗಿ ಇರುತ್ತೆ. ಅದರ ಲೈಫ್ ಸ್ಪ್ಯಾನು ಸಮೇತ ಕಮ್ಮಿ ಇರುತ್ತೆ. ಆದ್ರಿಂದ ನಾವು ಉಸಿರಾಟವನ್ನ ಕಂಟ್ರೋಲ್ ಇಟ್ಕೊಂಡ್ರೆ ಯಾವುದೇ ಕಾರಣಕ್ಕೂ ನಮ್ಗೆ ಆನ್ಸೈಟಿ ಬರಲ್ಲ, ಸ್ಟ್ರೆಸ್ ಇರೋದಿಲ್ಲ. ಸೊ ಉಸಿರಾಟವನ್ನ ಸಹಜವಾಗಿ ಕಂಟ್ರೋಲ್ ಆಗಿ ಮಾಡೋದಕ್ಕೆ ನಮ್ಗೆ ಸಹಾಯ ಮಾಡುವುದೇ ಯೋಗಾಭ್ಯಾಸ ಮತ್ತೆ ಪ್ರಾಣಾಯಾಮ. ಹಾಗೆ
ಕಾಲ್ ಜೋಡಿಸಿ, ಎರಡು ಹಸ್ತಗಳು ಪಕ್ಕಕ್ಕೆ ಬರಲಿ, ಎಲ್ಬೋಸ್ ಡೌನ್ ಇರಲಿ. ಸರಳ ಭುಜಂಗಾಸನ. ಭುಜಂಗ ಮೀನ್ಸ್ ಕೋಬ್ರಾ, ಸರ್ಪ, ಸ್ನೇಕ್ ಪೋಸ್. ಬ್ರೀತ್ ಇನ್, ಬ್ರೀತ್ ಔಟ್. ನಾವು ಫಸ್ಟ್ ನಾವು ಮೂವ್ಮೆಂಟ್ಸ್ ಕೊಡೋಣ, ನಂತರ ಆಸನಕ್ಕೆ ಹೋಗೋಣ. ಉಸಿರು ತಗೊಳ್ತಾ ಚೆಸ್ಟ್ ಅಪ್, ಉಸಿರು ಬಿಡ್ತಾ ಕೆಳಗೆ. ಬ್ರೀತಿಂಗ್ ಅಪ್, ಬ್ರೀತ್ ಔಟ್ ಡೌನ್. ಬ್ರೀತಿಂಗ್ ಅಪ್, ಬ್ರೀತ್ ಔಟ್ ಡೌನ್. ಬ್ರೀತಿಂಗ್ ಅಪ್. ಆಸನದಲ್ಲಿ 5 ಉಸಿರಾಟ. ನಿಮ್ಮ ಕ್ಲಾಸ್ ಅಲ್ಲಿ ನೀವು 10 ರಿಂದ 15 ಉಸಿರಾಟವನ್ನು ಕೊಡಬಹುದು. ಉಸಿರಾಟ ಸಹಜವಾಗಿ ನಿಮ್ಮ ಬೆನ್ನಿನ ಭಾಗ ಗಮನಿಸ್ತಾ ಬನ್ನಿ. 1 2 3 4 5. Breathe out down. Now both palm near stomach. Ardha Bhujangasana. Breathe in up, breathe out down. Elbows little bit break. Ardha Bhujangasana. Breathe in, breathe out. Breathe in up, breathe out down. ಮುಂದೆ ನಾವು ಒಬೆಸಿಟಿ ಕ್ಯಾಂಪ್ಗಳಲ್ಲಿ ಒಬೆಸಿಟಿಗೆ ನಾವು ಅಭ್ಯಾಸ ತಗೊಂಡಾಗ ಯಾವ ರೀತಿ ಈ ಭುಜಂಗಾಸನದಿಂದ ಕಲಿಸ್ಕೋಬಹುದು ಅಂತ ತೋರಿಸ್ಕೊಡ್ತೀನಿ. ಈಗ ಸರಳವಾಗಿ ಒಂದು ಸರಳ ಅಭ್ಯಾಸವನ್ನ ಮಾಡ್ತಾ ಹೋಗೋಣ. ಬ್ರೀತ್ ಇನ್. ನಿಮ್ಮ ಹೊಟ್ಟೆ ಕೆಳಗೆ ಟಚ್ ಆಗಿರ್ಬೇಕು. ಯಾವುದೇ ಕಾರಣಕ್ಕೂ ಕಾಲನ್ನ ಅಡ್ಡ ಮಾಡಬೇಕು. ಎರಡು ಕಾಲು ಜೋಡಿಸಿರ್ಬೇಕು. ದೃಷ್ಟಿ ಎರಡು ಹುಬ್ಬುಗಳ ಮಧ್ಯೆ. ನಿಮ್ಮ ಬೆನ್ನಿನ ಭಾಗ ಗಮನಿಸಿ. ಬ್ರೀತ್ ಔಟ್. ಫಸ್ಟ್ ಯಾವ್ದು ಮಾಡಿದ್ವಿ? ಸರಳ ಭುಜಂಗಾಸನ. ಸೆಕೆಂಡ್ ಯಾವುದು? ಅರ್ಧ ಭುಜಂಗಾಸನ. ಈಗ ನಿಮ್ಮ ಎರಡು ಹಸ್ತಗಳನ್ನು ಹೊಟ್ಟೆ ಹತ್ರ ತಗೊಳ್ಳಿ. ಹೊಟ್ಟೆ ಹತ್ರ ತಗೊಂಡು ಪೂರ್ಣ ಭುಜಂಗಾಸನ. ಎಲ್ಬೋಸ್ ಸ್ಟ್ರೈಟ್. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್. ಸ್ಟೇನಾಸನ. ಸ್ಟೇನಾಸನ. ಜಾಯಿನ್ ಯುವರ್ ಫೀಟ್. ಕೆಲವರೆಲ್ಲ ಭುಜಂಗಾಸನದಲ್ಲಿ ಕಾಲ ಅಗಲ ಮಾಡ್ತೀರಾ. ಕಾಲ ಅಗಲ ಮಾಡೋದ್ರಿಂದ ನಿಮ್ಗೆ ಬೆನಿಫಿಟ್ ಸಿಗ್ತಾ ಹೋಗಲ್ಲ. ಯಾವ್ದು ಪೊಸಿಷನ್ ಅಲ್ಲಿ ಮಾಡ್ತೀವೋ ಅದರಿಂದ ನಮ್ಗೆ ಆಸನ ಅನಿಸ್ಕೊಳ್ಳುತ್ತೆ. ವಿತೌಟ್ ಪೊಸಿಷನ್, ವಿತೌಟ್ ಕಾನ್ಸಂಟ್ರೇಟೆಡ್ ಬ್ರೆತ್, if you do the asanas, that is the physical exercise. ನಾವು ಯಾವುದೇ ಉಸಿರಾಟ ಕಡೆ ಗಮನ ಕೊಡ್ತಾರೆ ಅಭ್ಯಾಸ ಮಾಡ್ತೀವಿ, ಅದು ಎಕ್ಸರ್ಸೈಸ್ ಆಗಿರುತ್ತೆ. ಉಸಿರಾಟ ಕಡೆ ಗಮನ ಕೊಟ್ಟರೆ ಮಾತ್ರ ಆಸನಗಳು ನಾವು ಆಸನ ಅನಿಸ್ಕೊಳ್ಳುತ್ತೇವೆ. ಬ್ರೀತ್ ಔಟ್ ಡೌನ್. ಮಕರಾಸನ. ನಾಳೆ ಅಭ್ಯಾಸದಲ್ಲಿ ತ್ರಿಯಂಕ ಮತ್ತೆ ಅಡ್ವಾನ್ಸ್ ಕೋಬ್ರಾಸ್ ಎಲ್ಲ ಮಾಡೋಣ. ಈಗ ನೆಕ್ಸ್ಟ್ ಆಸನ ವಿ ಮೂವ್ ಟು ಶಲಭಾಸನ. ಎರಡು ಹಸ್ತಗಳ ಹಿಂದೆ ತಗೊಳ್ಳಿ ಪಕ್ಕಕ್ಕೆ. ನಿಮ್ಮ ಬಲಗಾಲನ ಎಷ್ಟು ಸಾಧ್ಯನೋ ಅಷ್ಟು ಎತ್ತಿ. ಇನ್ಹೇಲ್, ಎಕ್ಸೇಲ್ ಡೌನ್. ಇನ್ಹೇಲ್ ಅಪ್, ಎಕ್ಸೇಲ್ ಡೌನ್. Inhale up. Concentrate your breath. Breathe normally. 1 2 3 4 5. Center. Left. Inhale, exhale. Inhale, exhale. Inhale. Stay in asana. 1 2 3 4 5. Breathe out down. Makarasana. ಈಗ ಎರಡು ಹಸ್ತಗಳನ್ನ ನಿಮ್ಮ ತೊಡೆ ಕೆಳಗಡೆ ಇಟ್ಕೊಳ್ಳಿ. ಶಲಭಾಸನ ಪ್ರಕಾರ 1. First we will give 2 movements. Breathe in, breathe out, breathe in, breathe out. ಈಗ ಆಸನ ಮಾಡೋಣ. Breathe in, lift your both legs up. Breathe normally, chin down. Breathe out down. Makarasana. ಉಸಿರಾಟವನ್ನು ಗಮನಿಸ್ತಾ ಬನ್ನಿ. ಹಾಗೆ ಬೆನ್ನಿನ ಮೇಲೆ ಒಂದು ಆಸನ ಮಾಡೋಣ. ಕಂಪ್ಲೀಟ್ ಆಗಿ ನಾವು ಇನ್ಕ್ರೀಸ್ ಮಾಡ್ತಾ ಹೋಗೋಣ ಆಸನಗಳನ್ನ. ಬೆನ್ನಿನ ಮೇಲೆ ರೆಡಿ ಮಾಡುವ ಕೆಲವು ಆಸನಗಳು. ಭುಜಂಗಾಸನ ಮತ್ತೆ ಶಲಭಾಸನ. Reducing the back pain and reducing sciatica problem, reducing PCOS problems. ಶವಾಸನದಲ್ಲಿ ಎರಡು ಹಸ್ತಗಳನ್ನ ನಿಮ್ಮ ತಲೆ ಕೆಳಗಡೆ ತಗೊಳ್ಳಿ. ಉತ್ತರ ಪಾದಾಸನ 60 ಡಿಗ್ರಿ ಡೈರೆಕ್ಟ್ ಮಾಡೋಣ.
ನೆಕ್ಸ್ಟ್ ನಂತರದ ಕ್ಲಾಸ್ಗಳಲ್ಲಿ 10 ಡಿಗ್ರಿ 30 ಡಿಗ್ರಿಯಿಂದ ಸ್ಟಾರ್ಟ್ ಮಾಡೋಣ. 60 ಡಿಗ್ರಿ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್. ನೋಡಿ ಪಾದದ ಮೇಲೆ ಕಣಕಲೆಲ್ಲ ಟಚ್ ಮಾಡ್ತಾ ಇಲ್ಲ. ನೆಲಕ್ಕೆ ನನ್ನ ಹಿಂದಿನ ಟಚ್ ಮಾಡಿದ. ಬ್ರೀತ್ ಇನ್, breathe out. Now stay in asana, breathe in, 5 count. 1, 2, 3, 4, 5. Center. Now left. Inhale, exhale, inhale, exhale, inhale. Stay in asana. Breathe normally. Breathe out down. Now both legs. Breathe in. Breathe out. Each ಗಮನಿಸಿ. Breathe in. Breathe out. ನಾನು ಏನೇ ಕಟ್ಟಿ ಇಲ್ಲಿ ಮೇಲೆ ಟಚ್ ಮಾಡ್ತಾ ಇಲ್ಲ. Breathe in. Breathe out. Breathe in. Stay in asana. 1, 2, 3, 4, 5. Exhale down. Relax. Massage your stomach. Savya, pasavya, clockwise, anti-clockwise. ಈಗ ನಿಮ್ಮ ಬಲಗಾಲ 60 ಡಿಗ್ರಿ ತಗೊಳ್ಳಿ. ಯಾರು ಮೊದಲು ಅಭ್ಯಾಸ ಮಾಡ್ತಾ ಇದ್ರು ಅವರು ಈ ರೊಟೇಷನ್ ಮಾಡಬೇಡಿ. ಹೊಟ್ಟೆ ನೋವು ಬರುತ್ತೆ ಫಸ್ಟ್ ಅಭ್ಯಾಸಕ್ಕೆ. 1, 2, 3. ಇನ್ಹಲೇಷನ್ ಆಫ್, ಎಕ್ಸಲೇಷನ್ ಆಫ್. ಉಸಿರಾಟ ಅರ್ಧ ಸಹಜವಾಗಿ ಅರ್ಧ ಉಸಿರಾಟ ಅರ್ಧ ಇನ್ಹಲೇಷನ್ ಮಾಡಬೇಕು, ಇನ್ನರ್ಧ ಎಕ್ಸಲೇಷನ್ ಮಾಡ್ತಾ ಹೋಗ್ಬೇಕು. ಎಡಗಾಲು ಉಸಿರು ಅರ್ಧ ಉಸಿರಾಟ, ಇನ್ನರ್ಧ ಉಸಿರು ಬಿಟ್ಟ ಅರ್ಧ, ಉಸಿರು ತಗೊಳ್ತಾ ಅರ್ಧ. ಹಾಗೆ ನೀವು ಯಾರಿಗೆ ಹೊಟ್ಟೆ ಕಲಿಸ್ಕೋಬೇಕು, ಬೇಗ ಒಂದು ತಿಂಗಳಲ್ಲಿ ಸಣ್ಣ ಆಗ್ಬೇಕು ಅನ್ನೋರು ಇದನ್ನ 50 ಸಲ ಮಾಡಿ. ಖಂಡಿತ ನಿಮ್ಮ ಹೊಟ್ಟೆ ಭಾಗ ಸುತ್ತಾದ್ರೆ ಕಮ್ಮಿ ಆಗ್ತಾ ಬರುತ್ತೆ. 2 ಹಸ್ತಗಳು ತಲೆ ಕೆಳಗಡೆಯಲ್ಲಿ, 2 ಕಾಲುಗಳು 60 ಡಿಗ್ರಿ ರೊಟೇಟ್. 1, 2, 3. ರಿವರ್ಸ್. 3, 2, 1. Relax. Relax. ಈ ಅಭ್ಯಾಸಗಳನ್ನ ನಾವು ಮೊದಲಿಗೆ ಅಭ್ಯಾಸ ಚೆನ್ನಾಗಿ ಮಾಡ್ತಾ ಮಾಡ್ತಾ ಅಡ್ವಾನ್ಸ್ ಕೋರ್ಸಸ್ ಸಮೇತ ನಾವು ಅಭ್ಯಾಸ ಮಾಡಬಹುದು. ಸಮಯವಿದ್ದರೆ ಕೊನೆಯ ಭಾಗದಲ್ಲಿ ನಾನು ಅಡ್ವಾನ್ಸ್ ಕ್ಲಾಸಸ್ ತಗೊಳ್ತೀನಿ. ಸೂರ್ಯ ನಮಸ್ಕಾರದಲ್ಲಿ ವಿಭಿನ್ನವಾಗಿದೆ. ಪಾರ್ಟ್ ಬಿ, ಸಿ, ಡಿ, ಇ, ಎಫ್, ಜಿ, ಎಚ್ ತುಂಬಾ ವಿನ್ಯಾಸಗಳು ಇದ್ದಾರೆ. ನಾನು ಇದನ್ನು ತೋರಿಸ್ಕೊಡ್ತೀನಿ ಕೊನೆಯ ಭಾಗದಲ್ಲಿ. ರಿಲ್ಯಾಕ್ಸ್ ಮಾಡಿ. ಹಾಗೆ ವಿಭಾಗ ಶೈಲಿ ನೋಡಿ. 2 ನೀಗಳು ನಿಮ್ಮ ಚೆಸ್ಟ್ ಹತ್ರ ಬರಲಿ. ಅಪ್, ಫ್ರಂಟ್. ಯಾವುದೇ ಕಾರಣಕ್ಕೂ ಪಾದದಲ್ಲಿ ಕೂರಬಾರದು. ನಿಯರ್, ಅಪ್, ಫ್ರಂಟ್. ನಿಯರ್, ಅಪ್, ಫ್ರಂಟ್. ನಾವು ರಿವರ್ಸ್. ಅಪ್, ಮೇಲೆ, ಹತ್ರ, ಮುಂದೆ. ಅಪ್, ನಿಯರ್, ಫ್ರಂಟ್. Up, near, front. Relax. Relax. ಹೊಟ್ಟೆನ ಮಸಾಜ್ ಮಾಡಿ. ಸವ್ಯ ಸವ್ಯ. ನೆಕ್ಸ್ಟ್ ಆಸನ ಪವನ ಮುಕ್ತಾಸನ, ವಿಂಡ್ಲಾಸನ. Fold your right leg and lock your hands. Press your stomach. ಇದನ್ನ ಸುಮಾರು ಜನ ತಪ್ಪು ಮಾಡ್ತಾರೆ. ಇದರಲ್ಲಿ 4 ರೂಪಾಯಿ ನಮಗೆ ಉಸಿರಾಟ ಆಗುತ್ತೆ. ಈಗ ನಾವು ಏನ್ ಮಾಡ್ತೀವಿ, ಕಾಲ ತಗೊಂಡ್ವಿ, ಓಕೆ, ಉಸಿರು ತಗೊಂಡ್ವಿ. ನಮ್ಮ ಹೊಟ್ಟೆ ಒಳಗೆ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಉಸಿರು ಬಿಡ್ಬೇಕು. ಉಸಿರು ಬಿಡಿ, ಹೊಟ್ಟೆ ಪ್ರೆಸ್ ಮಾಡಿ, ಮತ್ತೆ ಇನ್ಹೇಲ್ ಮಾಡಿ. ಈಗ ಎಕ್ಸೇಲ್ ಮಾತ್ರ ಮುಟ್ಟಿಸ್ಬೇಕು. ಇನ್ನೊಂದು ಎಸೆನ್ಷಿಯಲ್ ಇನ್ಹೇಲ್ ಬ್ಯಾಕ್ 4 ಟೈಮ್ ಆಗುತ್ತೆ. ಒಂದ್ಸಲ ಏನಾಗುತ್ತೆ, ನಾವು ಇನ್ಹೇಲ್ ಮಾಡಿ ನಮ್ಮ ಕಾಲ ಹೊಟ್ಟೆಗೆ ಪ್ರೆಸ್ ಮಾಡ್ತೀವಿ. ಎಕ್ಸೇಲ್ ಅಲ್ಲಿ ಎಕ್ಸೇಲ್ ಪ್ರೆಸ್. ನೆಕ್ಸ್ಟ್ ಇನ್ಹೇಲ್, ಕಂಪ್ಲೀಟ್ ಎಕ್ಸೇಲ್. ನೌ ಟಚ್. ಇನ್ಹೇಲ್ ಸೆಂಟರ್. ಈ ರೀತಿ ನಾವು ಅಭ್ಯಾಸ ಮಾಡಿದಾಗ ಮಾತ್ರ ಇದು ಯೋಗ ಥೆರಪಿ ಆಗುತ್ತೆ. ಸುಮ್ಮನೆ ಇದು ಅಭ್ಯಾಸ ಅಲ್ಲ. ಈ ಅಭ್ಯಾಸ ಮಾಡಿದಾಗ ನಮಗೆ ಬ್ಯಾಕ್ ಪೇನ್ ಕಮ್ಮಿ ಆಗಲ್ಲ, ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಿಂದ ಉಸಿರಾಟ ಹೇಗೆ ಮಾಡಬೇಕು ಕಾಲನ್ನು ಕಲಿಸ್ತಾರೆ. ಇನ್ನೊಂದು ಗಮನಿಸಿ. ಇನ್ಹೇಲ್, ಕಂಪ್ಲೀಟ್ ಎಕ್ಸೇಲ್,
ಪ್ರತಿವರ್ತಮ ನಾವು ಒಳಗಡೆ ಹೋದ್ಮೇಲೆ ತಾನೆ ಪಾದವನ್ನು ಕಾಲು ಟಚ್ ಮಾಡೋದು. ಹಾಗೆ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಬ್ಯಾಕ್ ಹೆಬ್ಬಾಲು ಇನ್ಹೇಲ್ ಕಂಪ್ಲೀಟ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಸೆಂಟರ್ ರಿಲ್ಯಾಕ್ಸ್ ಮಾಡಿ. ಪವನ ಮುಕ್ತಾಸನ ವಿಂಡ್ಲಾಸನ ವೆರಿ ವೆರಿ ಗುಡ್ ಫಾರ್ ರೆಡ್ಯೂಸಿಂಗ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ರೆಡ್ಯೂಸಿಂಗ್ L4 L5 ಪ್ರಾಬ್ಲಮ್ಸ್. ನೀವೇನೋ ಬ್ಯಾಕ್ ಪೇನ್ ಇದ್ರೆ ನಿಮಗೆ ಫಿಸಿಯೋಥೆರಪಿ ಹೋದ್ರೆ ನಿಮಗೆ ಮಾಡಿಸುವ ಆಸನ ಇದೆ. ಪವನ ಮುಕ್ತಾಸನ ಮಾಡಿಸ್ತಾರೆ, ಸೇತು ಬಂಧಾಸನ ಮಾಡಿಸ್ತಾರೆ, ಸಿಸರ್ಸ್ ಆಸನ ಮಾಡಿಸ್ತಾರೆ, ಕ್ರಾಸ್ ಸಿಸರ್ಸ್ ನೀಡಲು ಕೆಲವು ಆಸನಗಳನ್ನ ನಿಮಗೆ ಅವರು ಮಾಡಿಸ್ತಾರೆ. ಇದೆಲ್ಲ ನಮಗೆ ಬ್ಯಾಕ್ ಪೇನ್ ಫಿಸಿಯೋಥೆರಪಿ. ಉಸಿರಾಟದಲ್ಲಿ ಗಮನಿಸಿ ಮಾಡಿದ್ರೆ ಫಿಸಿಯೋಥೆರಪಿ ಆಸನ ಆಗುತ್ತೆ. ವಿತೌಟ್ ಉಸಿರಾಟ ಮಾಡಿದ್ರೆ ಅದು ನಿಮಗೆ ಬಾಡಿ ಪೇನ್ ಬರುತ್ತೆ, ಬರೀ ಫಿಸಿಕಲ್ ಎಕ್ಸರ್ಸೈಸ್ ಆಗುತ್ತೆ, ಅದರ ಎಫೆಕ್ಟ್ ನಿಮಗೆ ಸಿಗೋದಿಲ್ಲ. ಹಾಗೆ ಅರ್ಧ ಕಾಲಾಸನ ಮಾಡಿ, ಲಾಸ್ಟ್ ಆಸನ ಮಾಡಿ ಶವಾಸನ ಮಾಡೋಣ. ಅರ್ಧ ಕಾಲಾಸನ ಅಭ್ಯಾಸ ಇರೋದು ಮಾತ್ರ ಶವಾಸನ ಮಾಡಿ. ಹಾಗೆ ನಿಧಾನವಾಗಿ ಅರ್ಧ ಕಾಲಾಸನ ಬನ್ನಿ. ನಿಧಾನವಾಗಿ ನಿಮ್ಮ ಕಾಲನ್ನ ಇಳಿಸ್ತಾ ಬನ್ನಿ. ಈಗ ಶವಾಸನ ಮಾಡೋಣ. ಮಿಕ್ಕಿದ ಆಸನಗಳನ್ನ ನಾಳೆ ಸಂಜೆ ನಾವು ಪ್ರಾಕ್ಟೀಸ್ ಮಾಡೋಣ. ಪಾಮ್ ಫೇಸಿಂಗ್ ಅಪ್, ಕ್ಲೋಸ್ ಯುವರ್ ಐಸ್, ರಿಲ್ಯಾಕ್ಸ್. ಶವಾಸನ ಎಷ್ಟೇ ಆಸನ ಮಾಡಿದ್ರು ನಿಮಗೆ ಆಸನದ ಎಫೆಕ್ಟ್ ಬರಬೇಕಂದ್ರೆ ಮಸ್ಟ್ ಶುಡ್ ನಾವು ಶವಾಸನ ಮಾಡಬೇಕು. ಶವಾಸನ ಮಾಡಬೇಕಾದ್ರೆ ನಮ್ಮ ದೇಹ ಕಂಪ್ಲೀಟ್ ಆಗಿ ನಮ್ಮ ಮ್ಯಾಟ್ ಮೇಲೆ ಇರಬೇಕು. ಯಾವುದೇ ಕಾರಣಕ್ಕೂ ನೆಲದ ಮೇಲೆ. ಉಸಿರಾಟವನ್ನ ಗಮನಿಸ್ತಾ ಬನ್ನಿ. ವಿಶ್ರಾಂತಿ ವಿಶ್ರಾಂತಿ ವಿಶ್ರಾಂತಿ. ನಿಮ್ಮ ಕಾಲಿನ ಬೆರಳನ್ನ ಗಮನಿಸ್ತಾ ಬನ್ನಿ. ಮಡಿಯನ್ನ ಗಮನಿಸಿ. ಮಂಡಿ ಚಿಪ್ಪು ತೊಡೆಯ ಭಾಗಕ್ಕೆ ವಿಶ್ರಾಂತಿ ವಿಶ್ರಾಂತಿ. ಹೊಟ್ಟೆಯ ಭಾಗ, ಬೆನ್ನಿನ ಭಾಗ, ಶೋಲ್ಡರ್ ಪ್ಲೀಸ್. ಕೈಗಳನ್ನ ಟಾಪ್ ಟಾಪ್ ರಿಲ್ಯಾಕ್ಸ್ ಟಾಪ್ ಪ್ಲೀಸ್. elbow, shoulder, holding hands. Vishanti, Vishanti. ಮುಖದ ಭಾಗ, ತಲೆಯ ಭಾಗ, ವಿಶ್ರಾಂತಿ ವಿಶ್ರಾಂತಿ. ಸಂಪೂರ್ಣ ಕಾಲಿನಿಂದ ತಲೆಯವರೆಗೂ ಸಂಪೂರ್ಣ ಪ್ರಜ್ಞಾಪೂರ್ಣ ವಿಶ್ರಾಂತಿ ಕೊಡ್ತಾ ಬನ್ನಿ. ವಿಶ್ರಾಂತಿ ಹಾಗೆ ನಿಧಾನವಾಗಿ ಕಾಲು ಬೆರಳಿಗೆ ಮೂವ್ಮೆಂಟ್ಸ್ ಕೊಡಿ. ಕೈ ಬೆರಳಿಗೆ ಮೂವ್ಮೆಂಟ್ಸ್. ತಲೆಯ ಭಾಗ ಬಲ ಎಡ ಬಲ ಎಡ. ಡೀಪ್ ನಾವು ಶವಾಸನ 1 ಅವರ್ ಬೇಕಾದ್ರೂ ಮಾಡಬಹುದು. ಸಮಯದ ಅಭಾವದಿಂದ ನಾವು 2-3 ನಿಮಿಷ ಮಾತ್ರ ಮಾಡಿಸ್ತೀವಿ. ಬಲಗಡೆ ತಿರುಗಿಕೊಂಡು ಮಕರಾಸನದಲ್ಲಿ ವಿಶ್ರಾಂತಿ.
ಶೇಷಾಂಕಾಸನ ಬನ್ನಿ. ವಜ್ರಾಸನ. ಈಗ ನಿಮ್ಮ ಕಂಫರ್ಟಬಲ್ ಆಗಿರೋ ಒಂದು ಪೊಸಿಷನ್ ಅಲ್ಲಿ ಇಟ್ಕೊಳ್ಳಿ. ಒಂದು 10 ನಿಮಿಷ ನಾವು ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋಣ. ಕಣ್ಣು ಮುಚ್ಚಿ. ಪ್ರಾಣಾಯಾಮಕ್ಕೆ ಸೂಕ್ತವಾದ ಒಂದು ಆಸನ ಸುಖಾಸನ, ಸಿದ್ಧಾಸನ, ವಜ್ರಾಸನ ಹಾಗೆ ಪದ್ಮಾಸನ. ಇದು ನಾನು ಕುತ್ತಿಗೆಗೆ ಏಕಪಾದ ಪದ್ಮಾಸನ. ನಿಮಗೆ ಸಾಧ್ಯವಿದ್ರೆ ಮಾತ್ರ ಪದ್ಮಾಸನ ಹಾಕಿ, ಇಲ್ಲಾಂದ್ರೆ ಸಿಂಗಲ್ ಲೆಗ್ ಅಲ್ಲಿ ನೀವು ಪ್ರಾಕ್ಟೀಸ್ ಮಾಡಬಹುದು. ಪದ್ಮಾಸನದಲ್ಲಿ ಎಲ್ಲ ಚಕ್ರಗಳು ಆಕ್ಟಿವ್ ಆಗೋದ್ರಿಂದ ಪದ್ಮಾಸನ ಒಂದು ಮೆಡಿಟೇಷನ್ಗೆ ಆಗಲಿ ಒಂದು ಪ್ರಾಣಾಯಾಮಕ್ಕೆ ಆಗಲಿ ಸೂಕ್ತವಾಗಿರುತ್ತೆ. ಯಾರು ಪದ್ಮಾಸನ ಹಾಕಬಾರದು, ನೀವೇನಿರೋದು ನೀ ಇಂಜುರಿ ಇರೋರು ಪದ್ಮಾಸನ ಹಾಕೋದು ಬೇಡ. ನಾವು ಹೇಳ್ತೀವಿ ನೀವು ಕ್ಲಾಸ್ ಹಾಕಿದ್ರೆ ಅಂತ ನೀವು ಹಾಕಕ್ ಹೋದ್ರೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ನೀವೇ ಜವಾಬ್ದಾರಾಗಿರ್ತೀರಾ. ಅದಕ್ಕಾಗಿ ನೀವು ನಿಮ್ಮ ಒಂದು ದೇಹಕ್ಕೆ ಅನುಗುಣವಾಗಿ ನೀವು ಅಭ್ಯಾಸವನ್ನ ಮಾಡ್ತಾ ಹೋಗ್ಬೇಕು. ಕಣ್ಣು ಮುಚ್ಚಿ ಚಿನ್ಮುದ್ರ. ಬೆನ್ನು ನೇರ. 8 ಪ್ರಾಣಾಯಾಮಗಳು ಇದಾವೆ ನಮ್ಮ ಒಂದು ಅಭ್ಯಾಸದಲ್ಲಿ. ಮೊದಲನೇ ಪ್ರಾಣಾಯಾಮ ಭಸ್ತ್ರಿಕಾ ಪ್ರಾಣಾಯಾಮ. ಎಲ್ಲ ಒಂದು 3 ನಿಮಿಷ 2 ನಿಮಿಷ ಮಾಡ್ತಾ ಹೋಗೋಣ. ಕಂಪ್ಲೀಟ್ ನಾವು 40 ನಿಮಿಷ ಪ್ರಾಣಾಯಾಮವನ್ನು ಮಾಡ್ತಾ ಹೋಗ್ಬೇಕು. ನಿಮ್ಗೆ ಬೆಳಗಿನ ಕ್ಲಾಸಲ್ಲಿ ನನ್ನ ಖಂಡಿತವಾಗಿ ನಿಮ್ಗೆ ಪ್ರಾಣಾಯಾಮ ಕ್ಲಾಸಸ್ ನಡೀತಾ ಹೋಗುತ್ತೆ ನೆಕ್ಸ್ಟ್ ಮುಂದಿನ ಕ್ಲಾಸ್ಗಳಲ್ಲಿ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಭಸ್ತ್ರಿಕಾ. ಉಸಿರಾಟವನ್ನ ಉಸಿರು ತಗೊಳ್ತಾ ಉಸಿರು ತಗೋಬೇಕು. 2.5 ಸೆಕೆಂಡ್ ಬ್ರೀದಿಂಗ್ ಮಾಡಬೇಕು. 2.5 ಸೆಕೆಂಡ್ ಬ್ರೀತ್ ಔಟ್ ಮಾಡ್ತಾ ಹೋಗ್ಬೇಕು. ಎರಡೂವರೆ ಸೆಕೆಂಡ್ ನೀವು ಉಸಿರನ್ನ ತಗೊಂತೀರಾ. 2.5 ಸೆಕೆಂಡ್ ಉಸಿರನ್ನ ಬಿಡ್ತಾ ಬರ್ತೀರಾ. When you are inhaling, your stomach chest should be front. Exhaling back. ಉಸಿರು ತಗೊಂಡಾಗ ಹೊಟ್ಟೆ ಮತ್ತೆ ಎದೆ ಭಾಗ ಮುಂದೆ ಬರಬೇಕು. ಉಸಿರು ಬಿಟ್ಟಾಗ ಒಳಗೆ ಹೋಗಬೇಕು. इनहेल करने समय आपका स्टमक बलून जैसा बड़ा होना है. ब्रीथ आउट से छोटा. डोंट डू रॉन्ग ब्रीथ. ಉಸಿರಾಟವನ್ನ ನಾವು ಸಹಜವಾಗಿ ಏನ್ ಮಾಡ್ತೀವಿ, ಕೆಲವರೆಲ್ಲ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತಾರೆ ರಾಂಗ್ ಬ್ರೀತ್ ಮಾಡೋದು. ನಾವು ಗಾಳಿನ ಬಲೂನಲ್ಲಿ ಗಾಳಿ ತುಂಬಿಸಿದಾಗ ಹಿಂಗೆ ಹೊಟ್ಟೆ ದೊಡ್ಡದಾಗುತ್ತೋ ಹಾಗೆ ನಾವು ಇನ್ಹಲೇಷನ್ ಮಾಡಿದಾಗ ನಮ್ಮ ಎದೆ ಭಾಗ ಮತ್ತೆ ಹೊಟ್ಟೆ ಭಾಗ ಕುತ್ತಿಗೆ ಭಾಗ 3 ದೊಡ್ಡದಾಗ್ತಾ ಬರಬೇಕು. ಉಸಿರು ಬಿಟ್ಟಾಗ ಒಳಗೋಗ್ತಾ ಹೋಗ್ಬೇಕು. ಭುಜದ ಕಡೆ ನಿಮಗೆ ಗಮನ ಬೇಡ. ಮುಖದಲ್ಲಿ ಯಾವುದೇ ರೀತಿ ನಿಮ್ಮ ಒಂದು ಬದಲಾವಣೆ ಬರೋದು ಬೇಡ. ಉಸಿರು ತಗೊಂಡಾಗ ಇನ್ಹಲೇಷನ್ ಮತ್ತೆ ಎಕ್ಸಲೇಷನ್ ಮಾಡಿದಾಗ ಕಂಟಿನ್ಯೂ ಆಗಿ ಮಾಡ್ತಾ ಹೋಗಿ. 1 ಸೆಕೆಂಡ್ 1 ನಿಮಿಷ ನಾನು ಬೆನಿಫಿಟ್ ಹೇಳ್ತಾ ಹೋಗ್ತೀನಿ. ಭಸ್ತ್ರಿಕಾ, ದಿಸ್ ಇಸ್ ದ ಪವರ್ಫುಲ್ ಪ್ರಾಣಾಯಾಮ. ಇನ್ಕ್ರೀಸ್ ಲಂಗ್ಸ್ ಕೆಪಾಸಿಟಿ, ಇನ್ಕ್ರೀಸ್ ಇಮ್ಯುನಿಟಿ ಪವರ್, ಬ್ಲಡ್ ಪ್ಯೂರಿಫಿಕೇಶನ್, ಗುಡ್ ಫಾರ್ ರೆಸ್ಪಿರೇಟರಿ ಸಿಸ್ಟಮ್, ಗುಡ್ ಫಾರ್ ನರ್ವಸ್ ಸಿಸ್ಟಮ್. ಉಸಿರು ತಗೊಂಡು ಉಸಿರು ಬಿಡ್ತಾ ಹೋಗ್ಬೇಕು. 2.5 ಸೆಕೆಂಡ್ ಬ್ರೀದಿಂಗ್, 2.5 ಸೆಕೆಂಡ್ ಬ್ರೀತ್ ಔಟ್. ನಾವು ನೀವು ಸ್ಟಾರ್ಟ್ ಮಾಡಿದಾಗ ನಿಮ್ಮ ತಲೆಯ ಭಾಗವನ್ನ, ಮೂಗಿನ ತುದಿಯನ್ನ, ಕುತ್ತಿಗೆ ಭಾಗವನ್ನ ಗಮನಿಸ್ತಾ ಬನ್ನಿ. ಎಷ್ಟು ರಿಲ್ಯಾಕ್ಸ್ ಆಗ್ತಾ ಇರುತ್ತೆ ಗಮನಿಸ್ತಾ ಬನ್ನಿ. ಒಂಥರ ವೈಬ್ರೇಷನ್ಸ್ ಇರುತ್ತೆ, ಒಂಥರ ಕೂಲಿಂಗ್ ಎಫೆಕ್ಟ್ ಆಗ್ತಾ ಬರುತ್ತೆ. ಸೆಕೆಂಡ್ ಪ್ರಾಣಾಯಾಮ ಕಪಾಲ ಭಾತಿ. ಎಲ್ಲ ಒಂದು 3-4 ನಿಮಿಷ ಮಾಡ್ತಾ ಹೋಗೋಣ. ಕಪಾಲ ಭಾತಿ ಓನ್ಲಿ ಎಕ್ಸಲೇಷನ್. ನಾವು ಇದರಲ್ಲಿ ಯಾವುದೇ ಕಾರಣಕ್ಕೂ ಉಸಿರಾಟ ಮಾಡೋದು ಬೇಡ. ಆಟೋಮೆಟಿಕಲಿ 30% ನಮಗೆ ಉಸಿರಾಟ ಆಗ್ತಾ ಬರುತ್ತೆ ನೋಡಿ. ಯಾರಿಗೆ ಕಪಾಲ ಭಾತಿ ಮಾಡಿ ಅಭ್ಯಾಸ ಇದೋ ಅವರು 2 ಸೆಕೆಂಡ್ಗೆ 1 ಸ್ಟ್ರೋಕ್ ಕೊಡ್ತಾ ಹೋಗಿ. ಅಭ್ಯಾಸ ಇರೋರು 1 ಸೆಕೆಂಡ್ಗೆ 1 ಸ್ಟ್ರೋಕ್ ಕೊಡ್ತಾ ಹೋಗ್ಬೇಕು.
Exhalation, forcefully breathe out. ಒಂದೆರಡರಿಂದ 3 ನಿಮಿಷ ಅಭ್ಯಾಸ ಮಾಡಿ. 1 ಸೆಕೆಂಡ್ ಒಂದು ಸ್ಟ್ರೋಕ್ ಅಂದ್ರೆ 1 ನಿಮಿಷಕ್ಕೆ ನಾವು ಎಷ್ಟು ಮಾಡಬಹುದು 60. ಅದೇ ನಾವು 5 ನಿಮಿಷಕ್ಕೆ ಎಷ್ಟು ಮಾಡಬಹುದು 300. ನಾವು ಪ್ರತಿದಿನ ಹೇಗೆ ಅಭ್ಯಾಸ ಮಾಡಬೇಕು? ಒಂದು ದಿವಸ ನಾವು 1 ನಿಮಿಷ ಮಾಡಬೇಕು, ಎರಡನೇ ದಿವಸ ಅದನ್ನ ಇನ್ಕ್ರೀಸ್ ಮಾಡಬೇಕು. 2 ನಿಮಿಷ, 4 ನಿಮಿಷ, 5 ನಿಮಿಷ. ಆರೋಗ್ಯವಾಗಿರೋರು 5 ರಿಂದ 7 ನಿಮಿಷ ಮಾಡಿದ್ರೆ ಸಾಕು. ಹೆಲ್ತ್ ಇಶ್ಯೂಸ್ ಇರೋರು ಅಂದ್ರೆ ನಾವು ಬೆಲ್ಲಿ ಫ್ಯಾಟ್ ನ ರಿಡ್ಯೂಸ್ ಮಾಡ್ಕೊಂಡೇಬೇಕು, ಹೊಟ್ಟೆ ಭಾಗ ನಾವು ಇಷ್ಟೇ ತಿಂಗಳಲ್ಲಿ ನಾವು ಕರಗಿಸ್ಕೊಂಡೇಬೇಕು ಅಂತ ಒಂದು ಪಣ ಕೊಟ್ಟಿರೋರು ನೀವು 15 ನಿಮಿಷ ನೀವು ಮಾಡ್ತಾ ಬಂದ್ರೆ ನಿಮ್ಮ ಹೊಟ್ಟೆ ಫುಲ್ಲು ಸಪಾಟ್ ಆಗ್ತಂದ್ರೆ ಫ್ಲಾಟ್ ಆಗ್ತಾ ಬರುತ್ತೆ. Kapalabhati, powerful pranayama and Shakti also good for all system and very good for 5 system: respiratory system, reproduction system, circulatory, skeleton and digestion system. Active the hypo and hyperthalamic gland active in this pranayama, reduce belly fat. Start. Observe your breath. Back. ಯಾರು ಮೊದಲು ಅಭ್ಯಾಸ ಮಾಡ್ತಿರೋದು ಸ್ವಲ್ಪ ಬೆನ್ನು ಬರುತ್ತೆ, ಬೆನ್ನೋವಿದ್ದಾಗ ನೀವು ಬ್ಯಾಕ್ ಸಪೋರ್ಟ್ ತಗೊಂಡು ಗೋಡೆ ಸಪೋರ್ಟ್ ತಗೊಂಡು ನೀವು ಅಭ್ಯಾಸವನ್ನ ಮಾಡಿ. ನಂತರ ವಿಥೌಟ್ ವಾಲ್ ಸಪೋರ್ಟ್ ನೀವು ಅಭ್ಯಾಸ ಮಾಡಬಹುದು. ನೆಕ್ಸ್ಟ್ ಪ್ರಾಣಾಯಾಮ ಬಾಹ್ಯ ಪ್ರಾಣಾಯಾಮ. ಇನ್ಹೇಲ್, ಕಂಪ್ಲೀಟ್ ಬ್ರೀತ್ ಔಟ್. ನೀವು ಒಂದು ನಿಮ್ಮ ಪರ್ಸನಲ್ ಪಾರ್ಟ್ನ ಸ್ವಲ್ಪ ಮೇಲ್ಗಡೆ ಇಟ್ಕೊಳ್ಳಿ, ಮೂಲಬದ್ಧ, ಹೊಟ್ಟೆನ ಹೊರಗೆ ತಗೊಳ್ಳಿ, ನಾಭಿನ, ಇದು ಜಲಾಂಧರ, ನೆಕ್ ನ ಲಾಕ್, ಉಡಿಯಾನ ಬಂದ, ನೆಕ್ ನ ಲಾಕ್ ಮಾಡೋದು ಜಲಾಂಧರ. Breathing up, complete breathe out, Moolaband, Udiyan and Jalandhara. How many seconds you can sit like that on this seat? Afterwards, inhalation next time. Once again, breathe in, complete breathe out, Moolaband, Udiyan, Jalandhara. Inhale next time. Inhalation ಮಾಡ್ತಾನೆ ನಾವು ನೆಕ್ಸ್ಟ್ ಟೈಪ್ ಮಾಡಬೇಕು. ನಾವು ಏನ್ ಮಾಡ್ತೀವಿ, ಜಲಾಂಧರಲ್ಲಿ ಉಸಿರು ತಗೊಂಡು ಕಂಪ್ಲೀಟ್ ಆಗಿ ನಾವು ಉಸಿರು ಬಿಟ್ಬಿಟ್ವಿ. ಉಸಿರು ಬಿಟ್ಟು ನಮ್ಮ ಮೂಲಬಂಧ ಅಂದ್ರೆ ನಮ್ಮ ಒಂದು ಪರ್ಸನಲ್ ಪಾರ್ಟ್ ನ ಸ್ವಲ್ಪ ಮೇಲೆ ಎಳಿಬೇಕು. ಅದನ್ನ ಅಶ್ವಿನಿ ಮುದ್ರಾ ಅಂತ ಸಮೇತ ಕರೀತಾರೆ. ಮೇಲೆ ಎಳೆದು ಹೊಟ್ಟೆನ ನಾಭಿನ ನೀವು ಒಳಗಡೆ ತಗೊಂಡು ಮತ್ತೆ ನೆಕ್ ನ ಲಾಕ್ ಮಾಡಿ ವಿಥೌಟ್ ಬ್ರೀತ್ ಹಾಗೆ ಕೂತ್ಕೋಬೇಕು. ನೆಕ್ ಲಾಕ್ ಮಾಡಿ ಎಷ್ಟು ಸೆಕೆಂಡ್ಸ್ ಅಂದ್ರೆ ನಿಮ್ಮ ಮನಸ್ಸಲ್ಲೇ ಕೌಂಟ್ ಮಾಡ್ಕೊಳ್ಳಿ. ಒಂದ್ ದಿವಸ 10 ಸೆಕೆಂಡ್ಸ್ ಕೂತ್ಕೊಂಡ್ರೆ 10 ಸೆಕೆಂಡ್ಸ್ ಕೂತ್ವಿ. ನಂತರ ಇನ್ಹಲೇಷನ್ ಮಾಡ್ತಾನೆ ನೆಕ್ ಮೇಲೆ ತಗೋಬೇಕು. ಅಬ್ಸರ್ವ್ ಮಾಡಿ, ನಾವು ಅಂತರ್ಕುಂಭಕ ಮಾಡಿರೋದ್ರಿಂದ ಇನ್ಹಲೇಷನ್ ಮಾಡಿ ನಾವು ನೆಕ್ ನ ಮೇಲೆ ತಗೋಬೇಕು. ಕ್ಲೋಸ್ ಯುವರ್ ಐಸ್, ರಿಲ್ಯಾಕ್ಸ್. ಲಾಸ್ಟ್ ಬ್ರೇಸ್, ಲಾಸ್ಟ್ ಪ್ರಾಣಾಯಾಮ ನಾಡಿ ಶೋಧನ ಆರ್ ಅನುಲೋಮ ವಿಲೋಮ ಪ್ರಾಣಾಯಾಮ. ಲೆಫ್ಟ್ ಹ್ಯಾಂಡ್ ಚಿನ್ ಮುದ್ರಾ, 3 ಬೆರಳು ನೇರ ಇರಬೇಕು. ರೈಟ್ ಹ್ಯಾಂಡ್ ಥಂಬ್ ಫಿಂಗರ್ ನೋಡಿ ಮೇಲೆ ಕೈ ತಗೊಳ್ಳಿ, ನಿಮ್ಮ ಒಂದು ಇಂಡೆಕ್ಸ್ ಮತ್ತೆ ಸೆಂಟರ್ ಫಿಂಗರ್ ನ ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ. ಈಕ್ವಲ್. ಇದನ್ನ ನಾವು ನಾಸಿಕಾಕ ಮುದ್ರಾ ಅಂತೀವಿ. ರೈಟ್ ಹ್ಯಾಂಡ್ ಥಂಬ್ ಫಿಂಗರ್ ಕ್ಲೋಸ್ ಯುವರ್ ರೈಟ್ ಸೈಡ್ ನೋಸ್. ಬ್ರೀತ್ ಇನ್ ಲೆಫ್ಟ್, breathe out right. Inhale right, exhale left. Inhale, slowly breathe in, breathe out right. ಹೇಗೆ ನಾವು ಉಸಿರಾಟ ಮಾಡಬೇಕು? ನಾವು ಉಸಿರಾಡೋದು ನಮಗೆ ಸಮೇತ ಪಕ್ಕದಲ್ಲಿರೋ ಸಮೇತ ಸೌಂಡ್ ಕೇಳಿಸ್ಬಾರ್ದು.
ಆಗಬಾರ್ದು. ನಮ್ಮ ಮುಂದೆ ನವಿಲ್ಗರಿ ಇದ್ರೂ ಸಮೇತ ನವಿಲ್ಗರಿಯ ಒಂದು ಎಲೆಗಳು ಸಮೇತ ಶೇಕ್ ಆಗಬಾರ್ದು. ಅಷ್ಟು ನಿಧಾನವಾಗಿ ನಾವು ಉಸುರನ್ನ ತಗೊಂಡು ಬಿಡ್ತಾ ಬಿಡಬೇಕು. ಮಾಡ್ತಾ ಹೋಗಿ, ನಿಲ್ಲಿಸಬೇಡಿ. ನಾಡಿ ಶೋಧನ ಪ್ರಾಣಾಯಾಮ, ಅನುಲೋಮ ವಿಲೋಮ ಪ್ರಾಣಾಯಾಮ. In English this is called alternative nostril breath. Increase concentration, increase memory power. ನಮಗೆ ಒಂದು ಏಕಾಗ್ರತೆಯನ್ನ ಜಾಸ್ತಿ ಮಾಡ್ತಾ ಹೋಗುತ್ತೆ, ಜ್ಞಾಪಕ ಶಕ್ತಿಯನ್ನ ಜಾಸ್ತಿ ಮಾಡ್ತಾ ಹೋಗುತ್ತೆ, ಶ್ವಾಸಕೋಶಕ್ಕೆ ಒಳ್ಳೆಯದು. ನಿಮ್ಗೆ ಏನಾದ್ರೂ ಹೆಲ್ತ್ ಇಶ್ಯೂಸ್ ಇದ್ರಿ ಇದೆಲ್ಲ ನೀವು ಅಭ್ಯಾಸ ಮಾಡೋದ್ರಿಂದ ಎಲ್ಲ ಕಮ್ಮಿ ಆಗ್ತಾ ಬರುತ್ತೆ. Good for respiratory system, good for nervous system. Totally this is mindfulness pranayama. Nadi Shodhana is the mindfulness pranayama. No contaminated is there. That is disadvantages ಇಲ್ಲ. Anytime, anywhere you can do. ಅಂದ್ರೆ ಚೆನ್ನಾಗಿರುತ್ತೆ. Anywhere ಅಂದ್ರೆ ನೀವು ಕಚರಾ ಪ್ಲೇಸ್ ಎಲ್ಲ ಕುತ್ಕೊಂಡು ಮಾಡಕ್ಕಾಗೋದಿಲ್ಲ. Anywhere ಅಂದ್ರೆ ಯಾವಾಗ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಒಂದು ಶಾಂತವಾಗಿರೋ ಪ್ರಶಾಂತವಾದ ಸ್ಥಳದಲ್ಲಿ ಉಸಿರಾಟಕ್ಕೆ ಗಾಳಿ ಬೆಳಕಿರೋ ಜಾಗದಲ್ಲಿ ನೀವು ಅಭ್ಯಾಸವನ್ನ ಮಾಡಬಹುದು. ಯಾವುದೇ ರೀತಿ ಇದಕ್ಕೆ ಕಂಟೈನ್ಮೆಂಟ್ ಇಲ್ಲ, ಎಲ್ಲರೂ ಮಾಡಬಹುದು. Hand with left side, relax. ಅನುಲೋಮ ವಿಲೋಮ ಪ್ರಾಣಾಯಾಮನ ಯಾವಾಗ ನಾವು ಲೆಫ್ಟ್ ಅಲ್ಲೇ ಸ್ಟಾರ್ಟ್ ಮಾಡಬೇಕು, ಲೆಫ್ಟ್ ಅಲ್ಲೇ ಎಂಡ್ ಮಾಡಬೇಕು. ರಿಲ್ಯಾಕ್ಸ್ ಮಾಡಿ. ನೆಕ್ಸ್ಟ್ ಮುಂದಿನ ಪ್ರಾಣಾಯಾಮನ ಮುಂದಿನ ತರಗತಿಯಲ್ಲಿ ಮಾಡ್ತಾ ಹೋಗೋಣ. ಮೆಡಿಟೇಷನ್, ಧ್ಯಾನಕ್ಕೆ ತಗೊಂಡು ಹೋಗಿ ನಿಮ್ಮ ಮನಸ್ಸನ್ನ. ಸ್ಮೈಲಿಂಗ್ ಫೇಸ್ ಇರಲಿ. ಸೈಲೆಂಟ್ ಮೆಡಿಟೇಷನ್. ನೀವು ಇವಾಗ ಅಭ್ಯಾಸ ಮಾಡಿದ್ದೀರಲ್ಲ, ನಿಮ್ಮ ಒಂದು ಉಸಿರಾಟವನ್ನ ಗಮನಿಸ್ತಾ ಹೊರಗಿನ ಎಷ್ಟೇ ನಿಮ್ಗೆ ಸೌಂಡ್ ಕೇಳಿಸಿದ್ರು ಅದಕ್ಕೆ ಪ್ರತಿಕ್ರಿಯಿಸದೆ ಹಾಗೆ ನಿಶಬ್ದವಾಗಿ ನಿಮ್ಮ ಮನಸ್ಸನ್ನ ಮಾಡ್ತಾ ಬನ್ನಿ. ನಿಶಬ್ದ ಮಾಡ್ತಾ ಬನ್ನಿ, ಶೂನ್ಯ ಮಾಡ್ತಾ ಬನ್ನಿ. ಹಾಗೆ ನಿಶಬ್ದ ಮಾಡ್ತಾ ಶೂನ್ಯ ಮಾಡ್ತಾ ಬಂದಾಗ ನಿಮ್ಮ ತಲೆಯ ಭಾಗದಲ್ಲಿ ಎಷ್ಟು ಒಂಥರ ಒಂದು ಹಾರ್ಟ್ ಬೀಟ್ ಎಲ್ಲ ಗಮನಿಸ್ತಾ ಬನ್ನಿ. ಎಷ್ಟು ಕೂಲಿಂಗ್ ಎಫೆಕ್ಟ್ ಇದೆ ಅಬ್ಸರ್ವ್ ಮಾಡ್ತಾ ಬನ್ನಿ. ಹಾಗೆ ಎರಡು ಹಸ್ತಗಳು ನಮಸ್ಕಾರ ಮಂತ್ರ, ಶಾಂತಿ ಮಂತ್ರ. ಓಂ ದ್ಯೋ ಶಾಂತಿಃ ಅಂತರಿಕ್ಷಂ ಶಾಂತಿಃ ಪೃಥ್ವೀ ಶಾಂತಿಃ ಆಪಾ ಶಾಂತಿಃ ಔಷಧಯ ಶಾಂತಿಃ ವನಸ್ಪತಯ ಶಾಂತಿಃ ವಿಶ್ವದೇವಾ ಶಾಂತಿಃ ಬ್ರಹ್ಮ ಶಾಂತಿಃ ಸರ್ವ ಶಾಂತಿರೇ ಶಾಂತಿರೇಧಿ ಶಾಂತಿಃ ಸಾ ಶಾಂತಿರೇಧಿ. ಓಂ ಶಾಂತಿ ಶಾಂತಿ ಶಾಂತಿಃ. Slowly go down, do namana. Slowly come up, rub your palm. Slowly touch your eyes. ನಿಧಾನವಾಗಿ ಹಸ್ತವನ್ನ ನೋಡ್ತಾ ನಿಮ್ಮ ಕಣ್ಣನ್ನ ಬಿಡಿಸ್ಕೊಳ್ತಾ ಬನ್ನಿ. ಲಾಸ್ಟ್ ಎರಡು ಅಭ್ಯಾಸ ಸಿಂಹಾಸನ ಮತ್ತೆ ಹಾಸ್ಯಾಸನ. palm reverse, palm reverse. Inhale, inhale, inhale. Simha Garjana, very good for our throat. Reducing repeated cold, cough, fever. Who are suffering from thyroid patient, do daily practice these grievous of the arm Simhasana Abhyasa. Now
laughing ಅಭ್ಯಾಸ breathing ಹಾಸ್ಯಾಸನ both hands spread once again once again now clap thank you ಧನ್ಯವಾದ ಓಂ ಏನಾದರೂ ಕ್ವೆಶ್ಚನ್ಸ್ ಇದ್ರೆ ಕೇಳಿ ನನಗೆ ಲ್ಯಾಪ್ಟಾಪ್ ಆನ್ ಮಾಡಿಬಿಟ್ಟು ಮೊಬೈಲ್ ಹೋಗ್ಬಿಟ್ಟು ಏನಾದರೂ ಕ್ವೆಶ್ಚನ್ಸ್ ಇದ್ರೆ ಕೇಳಬಹುದು ರೆಕಾರ್ಡ್ ಆಫ್ ಮಾಡಿ